ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಪ್ರಾತಸ್ಮರಣೀಯರಾಗಿರುವ ಎನ್ನಾರಾಧ್ಯ ಗುರುವರ್ಯ ಜಗದ್ಗುರು ಸಿದ್ಧಾರೂಢಪ್ಪಂಗಳವರನ್ನು ಹುನ್ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು, ತತ್ಸ್ವರೂಪರು, ಲೋಕ ಕಲ್ಯಾಣ ಹಿತಚಿಂತಕರು, ನಿರಾಭಾರಿ ಸದ್ಗುರು ಅಪ್ಪಂಗಳವರ ಶ್ರೀಚರಣಕ್ಕೂ ಭಕ್ತಿಪೂರ್ವಕವಾಗಿ ಹಣೆ ಮಣಿದು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರಾವಣ ತನ್ನಿಮಿತ್ಯ ಮಾಡಿಕೊಂಡು 1 ತಿಂಗಳ ಪರ್ಯಂತರವಾಗಿ ಎಲ್ಲ ಮಹಾತ್ಮರನ್ನು, ಅನುಭಾವಿಗಳನ್ನು, ಜ್ಞಾನಿಗಳನ್ನು ಕರೆಸಿ ತಮ್ಮೆಲ್ಲರಿಗೆ ಉಪದೇಶಾಮೃತವನ್ನು ಕರುಣಿಸುತ್ತಲಿರುವ ಜ್ಞಾನಯೋಗಾಶ್ರಮದ ಅಧ್ಯಕ್ಷರು, ಸರಳ ಸಾಕಾರ ಮೂರ್ತಿಗಳು, ಮಾತೃಹೃದಯಿಗಳಾಗಿರೋ ಪೂಜ್ಯ ಅಧ್ಯಕ್ಷ ಅಪ್ಪಂಗಳವರ, ಬಸವಲಿಂಗಪ್ಪಂಗಳವರ ಪವಿತ್ರ ಶ್ರೀಚರಣಕ್ಕೂ ಭಕ್ತಿಯಿಂದ ಹಣೆ ಮಣಿದು, ಎಲ್ಲ ಜ್ಞಾನಯೋಗಾಶ್ರಮದ ಎಲ್ಲ ಪರಮ ಪೂಜ್ಯ ಸದ್ಗುರುಗಳ ಶ್ರೀಚರಣಕ್ಕೂ ವಂದಿಸಿ, ಇಲ್ಲಿ ಸಮ್ಮಿಲಿತಗೊಂಡಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣಾರ್ಥಿಗಳು. ಬಹಳ ಪರಿಚಯ ಆದಂಥ ವಿಷಯವನ್ನು ಮಾತಾಡ್ರಿ ಅಂತ ಅಪ್ಪುಗಳು ನನಗೆ ಮೊನ್ನೆ ಫೋನ್ನಲ್ಲಿ ಹೇಳಿದರು. ನನಗೆ ಇನ್ನೊಂದು 4 ದಿನ ಬಿಟ್ಟು ಬರಾಕತ್ತೀರಂದ್ರು, ನಮ್ಮದು ನಾಳೆ ನಡೆದು ತೊದಲ ಬಗ್ಗೆ ಪ್ರವಚನ ಅದರಿಪ್ಪ ಅಂದೆ. ಅಂದಾಗ ಆಯ್ತು ಬರ್ರಿ ಅಂತಂದರು. ಅವರ ಆದೇಶದಂತೆ ಇವತ್ತು ಸದ್ಗುರುಗಳ ಒಂದು ಮಾರ್ಗದರ್ಶನದ ಮೇಲೆ ದೇಹದ ದೃಷ್ಟಿಯಿಂದ ನಮ್ಮ ಜೊತೆಗೆ ಇಲ್ಲದಿದ್ದರೂ ಸಹಿತ ಆ ಸಂಕಲ್ಪದ ಶಕ್ತಿ ಎಲ್ಲ ಕಾರ್ಯಗಳನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರ ಪಾತ್ರ ಬಹಳ, ಈ ವಿಷಯ ನಮ್ಮೆಲ್ಲರಿಗೂ ಪರಿಚಯ ಇರುವಂಥ ವಿಷಯ. ಇಲ್ಲಿ ಭಾರತದ ಒಂದು ಸಂಸ್ಕೃತಿ ಅಂದರೆ ಆಚಾರ. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಮಹಿಳೆಯರು ಬಹಳ ವಿಶೇಷವಾದಂಥ ಈ ಸಂಸ್ಕೃತಿಯನ್ನು ಉಳಿಸುವುದಕ್ಕೆ ತಮ್ಮ ಬದುಕನ್ನು ಮುಡುಪಾಗಿಟ್ಟಿಕೊಂಡಿದ್ದಾರೆ. ಇನ್ನು ಬಹಳ ವಿಚಾರ ಮಾಡಿ ನಾವು ಆತ್ಮದೃಷ್ಟಿಯಿಂದ ನೋಡಿದಾಗ, ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಸ್ತ್ರೀ ಪುರುಷ ಅನ್ನೋತಕ್ಕಂಥ ಪ್ರಶ್ನೆನೇ ಬರಂಗಿಲ್ಲ. ಯಾಕಂತ ಕೇಳಿದರೆ ಪರಮಾತ್ಮನ ಪ್ರಕೃತಿಯಲ್ಲಿ ಯಾವುದು ದೊಡ್ಡದೂ ಇಲ್ಲ, ಯಾವುದು ಸಣ್ಣದೂ ಇಲ್ಲ, ಎಲ್ಲವೂ ಸಮಾನವೇ. ಅದಕ್ಕೆ ಅಕ್ಕಮಾದೇವಿ ಒಳಗೆ ಸುಳಿಯುವಂಥ ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ, ಸಹಜವಾಗಿ ಹೇಳಿಬಿಟ್ರು. ಆತ್ಮದೃಷ್ಟಿಯಿಂದ ಹೆಣ್ಣು ಗಂಡು ಅನ್ನೋತಕ್ಕಂಥ ಭೇದವೇ ಇಲ್ಲವೇ ಇಲ್ಲ. ಮತ್ತು ಈ ಭೇದರ ಯಾರು ಹುಟ್ಟಿಸಿದ್ರಿ? ಹುಟ್ಟಿಸಿದವನಲ್ಲಿ ಯಾವ ಭೇದ ಇಲ್ಲ. ನೀವು ಮಾರ್ಕೆಟ್ಗೆ ಹೋಗಿರ್ತೀರಲ್ಲ, ಮಾರ್ಕೆಟ್ಗೆ ಹೋದಾಗ ಎಷ್ಟು ಥರ ಹಣ್ಣುಗಳದಾವ್ರಿ ಮಾರ್ಕೆಟ್ದಾಗ? ನಾನಾ ಥರ ಹಣ್ಣದ. ಸೇಬು ಹಣ್ಣದಾವ, ಮೋಸಂಬಿ ಹಣ್ಣದಾವ, ಚಕ್ಕು ಹಣ್ಣದಾವ. ನೀವು ಯಾವ ಹಣ್ಣು ತಿನ್ಬೇಕಂತೀರಿ, ನಾನಾ ಥರ ಹಣ್ಣು. ಹೂವಿನಲ್ಲಿ ಎಷ್ಟು ಪ್ರಕಾರ ಹೂಗಳದಾವ? ಹಲವಾರು ಹೂಗಳದಾವ. ಹಲವಾರು ಹೂಗಳನ್ನು ರಚನೆ ಮಾಡಿದವರು ಯಾರು? ಭಗವಂತ, ಪ್ರಕೃತಿ. ಹಣ್ಣುಗಳನ್ನು ರಚನೆ ಮಾಡಿದನು ಅವನ ಸೃಷ್ಟಿ. ಹಂಗೆ ಅನಂತ ಹಣ್ಣುಗಳನ್ನು ರಚನೆ ಮಾಡ್ದ, ನೋಡಿ ಸಂತೋಷಪಟ್ಟ. ಅನಂತ ಹೂಗಳನ್ನು ರಚನೆ ಮಾಡ್ದ, ನೋಡಿ ಸಂತೋಷಪಟ್ಟ. ಅದರಂತೆ ಒಂದು ಗಂಡು ಒಂದು ಹೆಣ್ಣು ಅನ್ನತಕ್ಕಂಥದ್ದು ಸೃಷ್ಟಿ ಮಾಡ್ದ, ನೋಡಿ ಸಂತೋಷಪಟ್ಟ. ಇದರಲ್ಲಿ ಭೇದ ಇಲ್ಲ. ಇನ್ನು ವ್ಯವಹಾರಿಕ ದೃಷ್ಟಿಯಿಂದ ಹೌದಲ್ರಿ, ವ್ಯವಹಾರದ ಒಂದು ಪಾರಮಾರ್ಥ ಅಂತ ಒಂದಕ್ಕತ್ತಾರೆ, ವ್ಯವಹಾರ ಅಂತಾರೆ.
ಪಾರಮಾರ್ಥದಲ್ಲಿ ಯಾವ ಭೇದ ಇಲ್ಲ. ವ್ಯವಹಾರ ದೃಷ್ಟಿಯಿಂದ ಸ್ವಲ್ಪ ಭೇದ ಅದ. ಏನು ಭೇದ ಅದ ಅಂದರೆ ಒಂದಿಷ್ಟು ಶರೀರ ದೃಷ್ಟಿಯಿಂದ ಭೇದ ಅದ, ಒಂದಿಷ್ಟು ವ್ಯವಹಾರ ಭೇದಗಳು ಭೇದಗಳು ಹೌದಲ್ಲ. ಅದಕ್ಕೆ ಮಹಾನುಭಾವಿಗಳು ಹೇಳ್ತಾ ಇದ್ದಾರೆ, ಈ ಭಾರತೀಯ ಒಂದು ಪರಂಪರೆಯನ್ನು ಉಳಿಸಬೇಕಾಗಿತ್ತು, ಇದನ್ನು ಬೆಳೆಸಬೇಕಾಗಿತ್ತು ಅಂದರೆ ಒಂದಿಷ್ಟು ಪಾಶ್ಚಿಮಾತ್ಯರ ಸಂಸ್ಕೃತಿ ನಮ್ಮಲ್ಲಿ ಅವಾಗವಾಗ ಬಂತು ಅಳವಟ್ಟಿತ್ತು. ಖರೆ ಅಂದ್ರೆ ಮೊದಲ ವೇದ ಕಾಲದಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋದು ಭೇದ ಇದ್ದಿದ್ದಿಲ್ಲ ರೀ. ಈಗ ನಾವು ಅಂತೀವಿ ಹೆಣ್ಮಕ್ಳು ನಮ್ಗೆ ಯಾಕೆ ಸ್ಥಾನ ಕೊಡಂಗಿಲ್ಲ, ನಮ್ಗೆ ಯಾಕೆ ಹೇಳಂಗಿಲ್ಲ, ನಮ್ಗೆ ಯಾಕೆ ಕೇಳಂಗಿಲ್ಲ, ನಾವೇನು ಕಮ್ಮಿ, ನಾವ್ಯಾಕೆ 4 ಗೋಡೆ ಮಧ್ಯದಾಗ ಇರ್ಬೇಕು, ನಾವು ಹೊರಗೆ ಹೋಗ್ಬೇಕು, ಈಗ ನಾವು ಅಂತೀವಿ. ಆಗಿನ ಕಾಲದಲ್ಲಿ ಇವು ಯಾವ ಭೇದಗಳೇ ಇದ್ದಿದ್ದಿಲ್ಲ. ವೇದ ಕಾಲದಲ್ಲಿ ಹೆಣ್ಮಕ್ಳಿಗೆ ಎಲ್ಲರಿಗೂ ಇನ್ನೊಂದು ಭಾಳ ಮಂದಿ ಕೆಲವರು ಹಿಂದಿನ ಇತಿಹಾಸ ಯಾವ ನಮ್ಮ ದೇಶದ ಮೂಲ ಸಂಸ್ಕೃತಿಯನ್ನು ಓದಿಕೊಳ್ಳಲಾರ್ದು ಭಾಳ ಮಂದಿ ಏನು ಹೇಳ್ತಾರೆ, ಇಲ್ಲ ವೇದ ಕಾಲದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಮಹರತಿ ಅಂತ ಹೇಳಿದ್ರಿ ಅಂತ ಹೇಳಿದ್ರಂತ. ಆದರೆ ಅವು ಯಾವ ಭೇದ ಈ ಕಡೆ ಬಂದಿದ್ದು ಮನುವಿನ ಕಾಲಕ್ಕೆ ಬಂದಿದ್ದು. ಆದರೆ ಋಷಿ ಮುನಿಗಳ ಕಾಲದಲ್ಲಿ ವೇದ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೂ ಎಲ್ಲ ದೃಷ್ಟಿಯಿಂದ ಸ್ಥಾನಮಾನಗಳು ಎಲ್ಲ ರೀತಿಯಾಗಿದ್ದು. ಎಷ್ಟು ಸ್ಥಾನಮಾನಗಳಿದ್ದು ರೀ ನಮ್ಮ ಹೆಣ್ಣು ಮಕ್ಕಳಿಗೆ ಅಂತ ಕೇಳಿದ್ರೆ ನಿಮಗೆಲ್ಲ ಗೊತ್ತಿರ್ಬೇಕು. ಈಗ ಅಂತಾರೆ ನೋಡ್ರಿ, ಏನ್ರಿ ಅವರು ಆಕಿನೂ ಅದೇ ಕಾಲೇಜ್ನಾಗ ಓದ್ತಿಳು, ಅವನು ಅದೇ ಕಾಲೇಜ್ನಾಗ ಓದ್ತಿದ್ದ, ಅವನು ಅದೇ ಓದ್ಯಾನ, ಆಕಿನೂ ಅದೇ ಓದ್ಯಾಳ, ಅವಕ್ಕೆ ಪಸಂದ್ ಬಂದದ, ಇನ್ನು ನಮ್ಮನ್ನ ಒಟ್ಟು ಮಾತಾಡ್ಕೊಂಡು ಕೊಟ್ಟು ಬಿಡೋದ್ರಿ ಅಂತೀವಿ ನಾವು. ಈಗ ಅಂತೀವಲ್ರಿ ಕೊಟ್ಟು ಬಿಡೋದು ಅಂತೀವಿ. ಇದು ಈಗಿಂದ ಅಲ್ರಿ, ಇದು ಮೊದಲ ಇತ್ತು. ಗಂಧರ್ವ ವಿವಾಹ ಅಂತೂ ಇತ್ತು, ಗೊತ್ತಿರ್ಬೇಕು ನಿಮಗೆ. ಗಂಧರ್ವ ವಿವಾಹ ಸ್ವಯಂವರವನ್ನು ನೆರೆಸ್ತಿದ್ರು. ಸ್ವಯಂವರವನ್ನು ನೆರೆಸಿದಾಗ 1000 ರಾಜ್ಯರು ಬಂದಿರ್ತಿರು. ಆಯ್ಕೆನ ಅವ್ರ ಅವ್ವ ಅಪ್ಪ ಮಾಡ್ತೀರ, ಹುಡುಗಿ ಮಾಡ್ಕೊಳಕ್ಕೆ ಅವಕಾಶ ಇತ್ತು, ಹುಡುಗಿನೇ ಮಾಡ್ಕೋತಿತ್ರಿ. ಆಕಿ ಹೇಳ್ತಿದ್ರು, ತಂಗಿ ನಿನಗೆ ಇದ್ರಾಗ ಯಾರ ರಾಜ ಪಸಂದ್ ಅದನ ಅವನಿಗೆ ಹೋಗಿ ಹಾರ ಹಾಕು ಅಂತ ಹೇಳ್ತಿರು. ಸೀತಾ ಸ್ವಯಂವರ ನಿಮಗೆಲ್ಲ ಗೊತ್ತದ. ಅಂದಾಗ ವೇದ ಕಾಲದಲ್ಲಿ ಬಾಲ್ಯ ವಿವಾಹ ಇದ್ದಿಲ್ಲ ಅನ್ನೋತಕ್ಕಂಥದ್ದು ಸಿದ್ಧ ಮಾಡ್ಕೋಬೇಕು ನಾವು. ಭಾಳ ಮಂದಿ ಅಂತಾರೆ ಆಗಿನ ಕಾಲದಲ್ಲಿ ಬಾಲ್ಯ ವಿವಾಹ ಇತ್ರಿ, ಬಾಲ್ಯಪದ ಅಷ್ಟೇ 17-18 ವರ್ಷಕ್ಕೆ ಅವಳಿಗೆ ಬುದ್ಧಿಯನ್ನು ಬರ್ತದ, ಆಯ್ಕೆ ಮಾಡ್ಕೊಳ್ಳೋ ಶಕ್ತಿ ಅವಾಗ ಬರ್ತದ ಅಂತ ತಿಳ್ಕೊಂಡು ವೇದ ಕಾಲದಲ್ಲಿ ಸಹಿತ ಇಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇತ್ತು ಅಂದಾಗ ಇದ್ರ ಹಿಂದಿನ ಸ್ವಾತಂತ್ರ್ಯ ಇದ್ದಿಲ್ಲ ಅಂತೀರೇನು? ತನಗೆ ಬೇಕಾದ ಗಂಡನನ್ನು ಆಯ್ಕೆ ಮಾಡಿಕೊಳ್ಳುವಷ್ಟು ಮಟ್ಟಿಗೆ ಸ್ವಾತಂತ್ರ್ಯ ಇತ್ತು ಅಂದಾಗ ಅಭ್ಯಾಸಕ್ಕೆ, ಜ್ಞಾನಕ್ಕೆ, ಸ್ಥಾನಕ್ಕೆ ಸ್ವಾತಂತ್ರ್ಯ ಇದ್ದಿಲ್ಲ ಅಂತೀರಿ ಹೆಣ್ಮಕ್ಳಿಗೆ? ಇತ್ತಲ್ಲ. ಹಾಗಂತ ಒಣಕಿ ಹಿಡಿದು ದೇಶವನ್ನು ಯುದ್ಧವನ್ನು ಮಾಡಿದರು. ಇವತ್ತ ಮಹಾರಾಣಿಯಾಗಿ ದೇಶವನ್ನು ಆಳಿದರು. ಅಷ್ಟೇ ಅಲ್ಲ, ಇವತ್ತು ದೇವಸ್ಥಾನಗಳು ಯಾವುದು, ಇವತ್ತು ಕಾಶಿ ಅಂತ ನೀವು ಕರಿತೀರಿ, ಅಂತಹ ಕಾಶಿಯನ್ನು ನಿರ್ಮಾಣ ಮಾಡಿದವರು ಯಾರು? ಅಹಲ್ಯಬಾಯಿ ಹೋಳ್ಕರ್ ಅವರು. ಅಂದಾಗ ಇವತ್ತು ವೇದ ಕಾಲದಲ್ಲಿಯೂ ಸಹಿತ ನಮ್ಮ ದೇಶದ ಒಂದು ಸಂಸ್ಕೃತಿಯಲ್ಲಿ ಯಾವ ಭೇದ ಭಾವಗಳು ಇದ್ದಿಲ್ಲ. ಆದರೆ ಇವು ಪಾಶ್ಚಿಮಾತ್ಯರು ಬಂದು ಏನು ಮಾಡೋದು, ಇವು ಕೊನೆಗೆ ಭಾರತೀಯರಂತೂ ಒಡ್ಯಂಗೆ ಕಾಣಂಗಿಲ್ಲ. ಇವಕ್ಕೆ ಹೊಡಿಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಅವರು ಕೆಲವೊಬ್ರು ಇರ್ತಾರೆ ನೋಡ್ರಿ, ಚಂದ ಇದ್ದಿದ್ದು ಹೆಂಗಾರ ಹೊಡಿಬೇಕಂತಾರವ್ರು. ಈ ಮಗ್ಗಲ್ ಹೋದ್ರು ಸಿಗಲ್ದು, ಈ ಮಗ್ಗಲ್ ಹೋದ್ರು ಸಿಗಲ್ದು, ಹೆಂಗಾರ ಆಯಿತು. ಕೊನೆಗೆ ಅದು ಹೆಗ್ಗಣ ಅಂತಿರ್ತದೆ ನೋಡ್ರಿ, ಹೆಗ್ಗಣ. ಕೊನೆಗೆ ಎಲ್ಲರೂ ಸ್ವಲ್ಪ ಸಂದು ಸಿಗ್ತಂದ್ರೆ ಸಾಕು, ಸಣ್ಣಾಗಿ ತೆಳಗಿಂದ ಮಣ್ಣು ತೆಗೆದಿರ್ತದೆ, ನಮಗೆ ಗೊತ್ತೇ ಇರಂಗಿಲ್ಲ. ಅವಾಗ ಹಿಂದಕ್ರೆ ಈಗ ಹೆಗ್ಗಣಗಳು ಹೋಗ್ಯಾವ, ಮಣ್ಣು ತೆಗೆದಿರ್ತದೆ. ಅವಾಗ ನೀವು ಪಟ್ನಿ ಕಾಲು ಕೊಟ್ಟ ನಿಮ್ಮ ಕಾಲು ಒಳಗೆ ಹೋದಾಗೆ ಗೊತ್ತಿಲ್ಲ, ರಾತ್ರಿ ಬಂದು ಹೆಗ್ಗಣ ಕೆದರಾಕತ್ತಂತ ಅಲ್ಲಿ ತನಕ ಗೊತ್ತೇ ಇರಂಗಿಲ್ಲ. ಹಂಗೆ ಪಾಶ್ಚಿಮಾತ್ಯರು ಏನು ಮಾಡಿದ್ರು ಅಂತ ಕೇಳಿದ್ರೆ, ಈ ಭಾರತೀಯರನ್ನ ಒಡೆದಾಳಿಕ್ಕೆ ನಮಗೆ ಆಗಲ್ದು, ಏನು ಮಾಡ್ಬೇಕು ಅಂತ ತಿಳ್ಕೊಂಡು ಅವ್ರು ಒಂದು ಹೇಳ್ಕೊತೊಂಡ್ರಿ. ಏನಂತ, ಅಲ್ಲಿ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ, ಬಾಲ್ಯ ವಿವಾಹ ಪದ್ಧತಿ ಅದ, ಸ್ತ್ರೀ ಸಹಗಮ ಪದ್ಧತಿ ಅದ. ಹಿಂಗೆ ನೂರಾರು ಏನು ಮಾಡಿದ್ರು ಅಂತ ಕೇಳಿದ್ರೆ, ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳನ್ನು ಒಡೆದಾಳುವಂಥ ವ್ಯವಸ್ಥೆಯನ್ನು ಮಾಡಿದವರು ಯಾರು ಅಂತ ಕೇಳಿದ್ರೆ ಪಾಶ್ಚಿಮಾತ್ಯರು ಅನ್ನೋತಕ್ಕಂಥದ್ದು ನಮ್ಮ ತಲೆಯಾಗ ಚೆನ್ನಾಗಿ ಇಟ್ಕೋಬೇಕು. ಮೂಲ ನಮ್ಮ ವೇದಗಳಲ್ಲಿ ಒಡೆದಾಳುವಂಥ ವ್ಯವಸ್ಥೆ ಇದ್ದಿದ್ದಿಲ್ಲ.
ಇಲ್ಲ. ತದನಂತರವಾಗಿ ಇವೆಲ್ಲ ವ್ಯವಸ್ಥೆಗಳು ನಿರ್ಮಾಣದು ಅಂದಾಗ ಇವತ್ತು ವ್ಯವಹಾರ ದೃಷ್ಟಿಯಿಂದ ಹೆಣ್ಣು ಮಕ್ಕಳದು ಒಂದಿಷ್ಟು ಜವಾಬ್ದಾರಿ ಅದ, ಗಂಡು ಮಕ್ಕಳದು ಒಂದಿಷ್ಟು ಜವಾಬ್ದಾರಿ ಅದ. ಹೆಣ್ಣು ಅಂತ ಕೇಳಿದ್ರೆ ಒಂದೇ ತಿಳ್ಕೋಬೇಕು, ಮಾತೃಶಕ್ತಿ. ಹೆಣ್ಣ ಅಂದ್ರೆ ಏನ್ರಿ? ಇವತ್ತು ಮಾತೃಶಕ್ತಿ ಅನ್ನೋದನ್ನು ತಿಳ್ಕೋಬೇಕು. ಒಂದು ಹೆಣ್ಣು ಎಂಥ ಶಕ್ತಿ ಇರ್ತದೆ. ಈ ಮಾತೃಶಕ್ತಿ ಅನ್ನೋದು ಅದು ದೇವ್ರ ಶಕ್ತಿಯೋ ನಮ್ಮ ಮನುಷ್ಯರ ಶಕ್ತಿ ರೀ? ದೇವತಾ ಶಕ್ತಿನೇ ಅಲ್ಲ, ದೇವತಾ ಶಕ್ತಿ. ಪ್ರತಿಯೊಂದು ತಾಯಿ ಏನು ಮಾಡ್ತಾಳೆ, ಸುಮ್ಮನೆ ನೋಡ್ಬೇಕು. ನಿಮ್ಮ ಅವ್ಗರ ನೀವೆಲ್ಲರೂ ಆ ಕಡೆ ಈ ಕಡೆ ಹೋಗಿರ್ತಿಲ್ಲ, ನಿಮ್ಮ ಸ್ವಸ್ಥ್ಯರದು ಹೋಗಿರ್ತಾರೆ, ಎಲ್ಲಾರ ಊರಿಗೆ ಹೊಂಟ್ರು ಪ್ರವಾಸಕ್ಕೆ ಹೊಂಟ್ರು ಅಂದ್ರೆ ಅದೊಂದು ನೈಟಿ ಬ್ಯಾಗ್ ಅಂತ ಹಾಕಿರ್ತಾರೆ ನೋಡ್ರಿ, ಹೆಗ್ಲಿ ಬ್ಯಾಗ್. ಆ ಬ್ಯಾಗಿನಾಗ ಏನೇನು ಹಾಕ್ಕೊಂಡು ಹೋಗ್ಕಿರವ? ಸಣ್ಣ ಸಣ್ಣ ಕೂಸುಗಳಿದ್ದು ಅಂದ್ರೆ ಏನೇನು ಹೇಳ್ತೀರಿ? ಅದಕ್ಕೆ ಔಷಧಿ ಏನು ಬೇಕೇನು, ಗುಳಿಗೆ ಏನು ಬೇಕೇನು? ಅಟ್ಟೆ ಅಲ್ಲ, ಯಜಮಾನ್ರು ನೀವು ಕೂಡ ಹೊಂಟಿರಿ ಅಂದ್ರೆ ಶುಗರ್ದು BP ಗುಳಿಗೆ ನೀವು ಇಟ್ಕೊಂಡಿರ್ತೀರ, ಅವ್ನ ಬ್ಯಾಗಿನಾಗ ಇರ್ತಾವೆ, ಅವ್ರ ಬ್ಯಾಗಿನಾಗಿರಿ. ಒಬ್ಬ ಹೆಣ್ಣು ತಾಯಿ ಮಾತೃತ್ವ ಶಕ್ತಿ ಎಂಥದ್ದು ಅಂತ ಕೇಳಿದ್ರೆ, ಒಂದಿಷ್ಟು ಎಲ್ಲೋ ಹೊಂಟಿದಳು ಅಂತ ಕೇಳಿದ್ರೆ ನನ್ನ ಗಂಡಗೆ ಟೈಮ್ ಟು ಟೈಮ್ ಈ ಗುಳಿಗೆ ಕೊಡ್ಬೇಕು. ಮರ್ತೂರು ಅಂದ್ರೆ ಹೆಂಗಂತ ಗಂಡನ ಗುಳಿಗೆನ ಇಟ್ಕೋತಾಳೆ. ಸಣ್ಣ ಕೂಸು ಸಂಗಟ್ಟಿತ್ತು ಅಂದ್ರೆ ಅದಕ್ಕೆ ಏನಾರ ಔಷಧ ಬೇಕು ಅಂದ್ರೆ ಅದನ್ನೂ ಅದ್ರ ಬ್ಯಾಗಿನಾಗ ಇಟ್ಕೊಂಡಿರ್ತಾಳೆ. ಆದ್ರೆ ಗಂಡು ಮಕ್ಳು ಹೋದ್ರಂದ್ರಿ ಕಿಶಾದಾಗ ಒಂದು ದಸ್ತಿ ಇಟ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅವ್ರು ಕನಿಷ್ಠ ಅಂತ ಅನ್ನಂಗಿಲ್ಲ. ಹೆಣ್ಣಿನಲ್ಲಿ ಏನದ? ಒಂದು ಮಾತೃತ್ವ ಶಕ್ತಿ ಏನದ, ಕರುಣಾ ಗುಣ ಅದ. ಕರುಣೆಗೆ, ಪ್ರೀತಿಗೆ, ಗೌರವಕ್ಕೆ ಯಾವ ಹೆಸರು ಅಂತ ಕೇಳಿದ್ರೆ ಅದು ಸ್ತ್ರೀ ಅನ್ನೋ ಹೆಸರನ್ನು ನಾವು ಚೆನ್ನಾಗಿ ನೆನಪಿಟ್ಕೋಬೇಕು. ಕರುಣೆ ಅವಳಲ್ಲಿ ಇರ್ತದೆ, ಮಾತೃತ್ವ ಇರ್ತದೆ. ಸುಮ್ಮನೆ ನಿಮಗೆಲ್ಲ ಗೊತ್ತಿರ್ಬೇಕು, ಹುಡುಗರಿಗೆ ಸಾಲಿ ಕಾಲೇಜ್ ಹುಡುಗರಿಗೆ ಏನಾರ ಸಾಲಿ ಫೀ ಕಟ್ಟಬೇಕಾಗಿತ್ತು, ರೊಕ್ಕ ಬೇಕಾಗಿತ್ತು, ಯಾರಿಗಾರ ಹೇಳಬೇಕಾಗಿತ್ತು ಅಂತ ಕೇಳಿದ್ರೆ ಡೈರೆಕ್ಟ್ ಬಂದು ನಿಮಗೆ ಹೇಳ್ತಾವ್ರಿ. ಮೊದಲ ಎಲ್ಲಿ ಹೇಳ್ತಾವ್ರಿ? ಹೇಳುವ ಅಪ್ಪಾಗ ಸ್ವಲ್ಪ ಅರ್ಜೆಂಟ್ ಸಾಲಿ ಫೀ ಕಟ್ಟಬೇಕು. ಯಾಕೋ ನೀ ಹೇಳಿದ್ರೆ, ಇಲ್ಲ ನಾ ಹೇಳಲ್ಲ, ನೀನೇ ಹೇಳು. ನೀವು ಹೇಳೋ ಧಾಟಿ ಬೇರೆ ಆಗ್ತದೆ, ಹುಡುಗರು ಹೇಳೋ ಧಾಟಿ ಬೇರೆ ಇರ್ತದೆ. ನೀವು ಹೆಂಗೆ ಹೇಳ್ತೀರಿ ಅಂದ್ರೆ ನೀವು ಮಾತೃತ್ವ ಕರುಣೆಯಿಂದ ಹೇಳ್ತೀರಿ. ಕರುಣೆಯಿಂದ ಆ ಕರುಣಾ ಗುಣ ಹುಟ್ಟಿದ ಕೂಡಲೇ ಯಾರಲ್ಲಿ ಬಂದದ ಅಂದ್ರೆ ಅದು ಹೆಣ್ಣಿನಲ್ಲಿ ವಿಶೇಷತೆಯನ್ನು ಬಂದದ. ವಿಶೇಷತೆ ಭಾಳ ಮಂದಿ ನೋಡ್ಬೇಕು, ನಿಮ್ಗೆ ಗೊತ್ತಿರ್ಬೇಕು. ನೀವೆಲ್ಲರೂ ಸಂಕ್ರಮಣ ಜಾತ್ರೆಯಾಗ ನಮ್ಮ ಗುರುಪೂರ್ಣಿಮಾದ ರಗಡ್ ಹೊರಗೆ ಅಂಗಡಿ ಹಾಕಿರ್ತಾರೆ ನೋಡ್ರಿ. ಆ ಅಂಗಡಿ ಅಂದು ಗೊಂಬಿ, ಟ್ಯಾಕ್ಟರ, ಡಂಪರ ಇವೆಲ್ಲ ಕೆಲವೊಂದು ಮಂದಿ ತುಂಬ್ಕೊಂಡು ಹೋಗ್ತಾರಲ್ಲ ಚೀಲ. ನನ್ನ ಮೊಮ್ಮಗಳಿಬೇಕಂತ ಚೀಲ ತುಂಬ್ಕೊಂಡು ಹೋಗ್ಕಿರಿ. ಒಂದು ಹೆಣ್ಣು ಹುಡುಗಿನ ಎದುರು ಕೂಡಿಸ್ರಿ, ಒಂದು ಗಂಡು ಹುಡುಗನ ಎದುರು ಕೂಡಿಸ್ರಿ, ಅದು ಚೀಲದ ಏನಿರ್ತಾವಲ್ಲ ಒಳಗೆ ಗೊಂಬಿ, ಟ್ಯಾಕ್ಟರ, ಡಂಪರ್ ಏನಿರ್ತಾವಲ್ಲ ಅವು ಒಯ್ದು ಅಲ್ಲಿ ಬರಕ್ರಿ, ಚೀಲ ಬರಕ್ರಿ. ಅದ್ರಂದು ಹೆಣ್ಣು ಹುಡುಗಿ ಯಾವ್ದು ಆಯ್ಕೆ ಮಾಡ್ಕೋತದ, ಗಂಡು ಹುಡುಗಿ ಯಾವ್ದು ಆಯ್ಕೆ ಮಾಡ್ಕೋತದ್ರಿ? ಹ್ಞೂ ರೀ, ಗೊಂಬೆ ಆಯ್ಕೆ ಮಾಡ್ಕೊಂಡು ಏನು ಮಾಡ್ಕೋತದ್ರಿ? ತಡಿ ಮೇಲೆ ಇಟ್ಕೊಂಡು ಚಪ್ಪರ್ಸಕ್ಕೆ ಚಾಲು ಮಾಡ್ತದ್ರಿ. ಭಾಳ ಮಂದಿ ಅಂತಾರಲ್ಲ, ಹೌದು ಅವ್ರ ನೋಡಿ ಕಲ್ತದ ಅಂತ. ನೋಡಿ ಕಲ್ತಿಲ್ಲವ, ಹೆಣ್ಣು ಹುಟ್ಟಿದ ಕೂಡಲೇ ಅದ್ರೊಳಗೆ ಮೊದಲೇ ಮಾತೃತ್ವ ಪರಮಾತ್ಮ ತುಂಬಿ ಕಳಿಸಿದಾನ. ಇದು ಒಂದು ಸ್ತ್ರೀಯಲ್ಲಿರ್ತಕ್ಕಂಥ ಒಂದು ದೊಡ್ಡ ದೈವತ್ವ ಗುಣ. ಗಂಡಗೆ ಅಪಮಾನ ಆದ್ರೆ ಸಹನೆ ಮಾಡಲ್ಲ, ಮಗನಿಗೆ ಏನಾರ ಆದ್ರೆ ಸಹನೆ ಮಾಡಂಗಿಲ್ಲ, ಮಕ್ಕಳಿಗೆ ಏನಾರ ಆದ್ರೆ ಸಹನೆ ಮಾಡಂಗಿಲ್ಲ. ಅವಕ್ಕೆಲ್ಲವನ್ನು ಮನಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ ಹುಟ್ಟಿದ ಕೂಡಲೇ ಕಾರ್ಯೇಶು ಮಂತ್ರಿ ಅಂತ ಹೆಂಗೆ ನಿಮಗೆ ಕರೆದಾರಲ್ಲ, ಹುಟ್ಟಿದ ತಕ್ಷಣವೇ ಹೆಣ್ಣಿನಲ್ಲಿ ಯಾವ ಗುಣ ಬರ್ತಂದ್ರೆ ಮಂತ್ರಿ ಗುಣವನ್ನು ಅವಳಲ್ಲಿ ಮೊದಲೇ ಪರಮಾತ್ಮ ತುಂಬಿ ಕಳಿಸಿದಾನ. ಆದಿಶಕ್ತಿ ತುಂಬಿ ಕಳಿಸಿದಾನ. ಪುರುಷ ಅಂತ ಕೇಳಿದ್ರೆ ಸಂಕಲ್ಪ ಶಕ್ತಿ, ಸ್ತ್ರೀ ಅಂದ್ರೆ ಮಾತೃಶಕ್ತಿ. ಸಂಕಲ್ಪ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ, ಅದನ್ನು ಪರಿಪೂರ್ಣ ಮಾಡುವಳು ಯಾರು ಅಂತ ಕೇಳಿದ್ರೆ ಅದು ಹೆಣ್ಣು ಅಂತ ಅರ್ಥ, ಅದು ಮಾತೃಶಕ್ತಿ ಅಂತ ಅರ್ಥ ಆಗ್ತದೆ. ಅದಕ್ಕೆ ಮಹಾನುಭಾವಿಗಳು ಬಹಳ ಸುಂದರವಾದಂಥ ಉಪದೇಶವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ಸ್ತ್ರೀ ಅಂತ ಕೇಳಿದ್ರೆ ಅದು ಒಂದು ದೈವಿ ಶಕ್ತಿ ಅಂತ ನಾವು ಅರ್ಥ ಮಾಡಬೇಕು. ಶರೀರ ದೃಷ್ಟಿಯಿಂದ ನಾವು ಹೆಣ್ಣು ಗಂಡು ಅನ್ನೋತಕ್ಕಂಥ ಭೇದವನ್ನು ನಾವು ಮಾಡ್ಕೋತ ಹೊಂಟಿವು. ಒಂದು ವಿಚಾರ ಮಾಡ್ಬೇಕಿವ, ಈಗಿನ ಯುಗದಲ್ಲಿ ಏನಾಗಕತ್ತದ ಅಂತ ಕೇಳಿದ್ರೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಪುರುಷ ಬಹಳ ಜಲ್ದಿ ಸೋತು ಹೋದ. ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಸೋತು ಹೋದ್ರು. ಅದೇ ಹೆಂಗ್ರಿ ಅಮ್ಮವ್ರು, ನಾವು ಹೆಂಗೆ ಸೋತಿವತ್ತು ಮತ್ತು ನೀವು ಸಿಟ್ಟಾಗಿರಿ ನಮ್ಮ ಮೇಲೆ ಹೆಂಗೆ ಅಂತ ಕೇಳಿದ್ರೆ, ಅವಾಗ ಕಾಲದಾಗ ಧೋತ್ರ ಉಡ್ತಿದ್ರು, ಪೈಜಾಮ ಉಡ್ತಿದ್ರು, ನೇರ್ ಶರ್ಟ್ ಉಡ್ತಿದ್ರು,
ಲುಂಗಿ ಉಡ್ತಿದ್ರು ಅವಾಗಿನ ಕಾಲದ ಅದನ್ನು ಇಷ್ಟು ದೌಡ ಮರಿಯಾಗಿ ಹೋಯ್ತಲ್ಲ, ಭಾಳಷ್ಟು ದೌಡ ಮರಿಯಾಗಿ ಹೋಯ್ತು. ಆದರೆ ನಮ್ಮ ಹೆಣ್ಮಕ್ಳು ಇನ್ನೂ ಸಹಿತ ಬೇಕಾದಂಥ ಜೀನ್ಸ್ ಪ್ಯಾಂಟ್ ಉಡಾಕತ್ತವಂದ್ರು ಸಹಿತ ಒಂದಿನಾರ ಒಂದು ಹಬ್ಬಕ್ಕೆ ಸೀರೆ ಉಟ್ಕೊಳ್ಳುವಂಥ ಸಂಸ್ಕೃತಿ ಯಾರಲ್ಲಿ ಅದಂದ್ರೆ ಅದು ಹೆಣ್ಮಕ್ಳು ಬೆಲೆ ಅದ. ಆ ಸಂಸ್ಕೃತಿಯನ್ನು ಬೆಳೆಸುವಂಥ ಶಕ್ತಿ ಅದ. ಇವತ್ತು ನೋಡ್ಬೇಕು, ಇನ್ನೂ ನಾವು ಸ್ವಲ್ಪ ಮುಂದೆ ಹೋಗಿ ನೋಡಿದಾಗ ನಮ್ಮ ಆಚಾರ ವಿಚಾರಗಳನ್ನು ಬಹಳಷ್ಟು ಕಡಿಮೆ ಮಾಡ್ಕೊಳಕತ್ತೀವಿ ನಾವು. ಏನಾಗ್ತದ ಅಂತ ಕೇಳಿದ್ರೆ, ಹೆಣ್ಣು ಹುಡುಗಿ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಉಟ್ಕೊಂಡು ತಂದ್ರೆ ಅದು ಸುಮ್ಮನೆ ಖುಷಿ ಪಡ್ತಿರ್ತದ್ರಿ. ವಿಚಾರ ಮಾಡ್ರಿ, ಹೆಣ್ಮಕ್ಳು ಅದಾರು, ಹೆಣ್ಣು ಹುಡುಗರು ಜೀನ್ಸ್ ಪ್ಯಾಂಟ್ ಉಟ್ಕೋತೀರಿ, ಟೀ ಶರ್ಟ್ ಉಟ್ಕೋತಾವ, ಎಲ್ಲ ಉಟ್ಕೋತಾವ. ಅವ್ರು ಅಪ್ಪಿ ತಪ್ಪಿ ಒಂದು ದಿನ ನಿಮ್ಮ ಸೀರೆ ಉಟ್ಕೊಂಡ್ರೆ ನೀವೇನತ್ತೀರ ರೀ? ಎಲ್ಲದಕ್ಕ ಜಿದ್ದ ಹಿರ್ಸ ಮಾಡ್ತಿರಲ್ಲ, ಅವ್ರು ಮಾಡಿದಂಗೆ ನಾವ್ಯಾಕೆ ಮಾಡಬಾರ್ದು ಅಂತೀರಿ. ನಮ್ದು ನಾವ್ಯಾಕೆ ಬಿಡಬೇಕು ಅಂತ ತಲೆಯಾಗ ತಗೊಂಡು ಅವ್ರದ್ದು ಉಟ್ಕೊಳ್ಳೋದನ್ನು ಬಿಟ್ಟು ನಿಮ್ಮದು ನೀವು ಉಟ್ಕೊಂಡ್ರೆ ಅಂದ್ರೆ ಈ ಸಂಸ್ಕೃತಿ ಇನ್ನೂ ಬೆಳೆಸಿದಂತ ಆಗ್ತದೆ. ಇವತ್ತು ನೋಡ್ಬೇಕು, ಎದರಾಗಿ ಚಿತ್ರ ಆಗ್ಯದ. ಗಂಡು ಹುಡುಗರು ಹರಿದ ಪ್ಯಾಂಟ್ ಉಟ್ಕೊಳತ್ತಾರ, ಹೆಣ್ಣು ಹುಡುಗರು ಹರಿದ ಪ್ಯಾಂಟ್ ಉಟ್ಕೊಳಕತ್ತವ್ರಿ. ಅಂದಾಗ ಇದು ಆಚಾರ ಎಲ್ಲಿಗೆ ಬಂದೈತಿ? ಅವಾಗ ಹೆಣ್ಣು ಮಕ್ಕಳು ಕೂದಲ ಕಟ್ ಮಾಡಿದ್ರೆ ಮುತ್ತೈದೆ ಹೆಣ್ಮಕ್ಳು ಕೂದಲು ಕತ್ತರಿಸ್ಕೋಬಾರ್ದು ಅಂತಿದ್ರು. ಈಗ ಈ ಕೂದಲು ಬೆಳೆಸೋ ಅಂಗಡಿ ಕಮ್ಮಾಗ್ಯಾವ, ಕತ್ತರಿಸೋ ಅಂಗಡಿನೇ ಜಾಸ್ತಿ ಆಗಿಬಿಟ್ಟಾವ. ಅಂದಾಗ ನಮ್ಮ ಭಾರತ ದೇಶದ ಒಂದು ಪರಂಪರೆ ಎಂಥದ್ದು ಅಂತ ಕೇಳಿದರೆ, ಮಾತೃತ್ವ ಶಕ್ತಿ, ದೈವೀ ಶಕ್ತಿ, ಆಚಾರ ಶಕ್ತಿ, ಅರಿವಿನ ಶಕ್ತಿಯನ್ನು ಕೊಡುವಂಥವಳು ಯಾರು ಅಂತ ಕೇಳಿದರೆ ಆಕೆಗೆ ತಾಯಿ ಅಂತ ಸಂಬೋಧನೆ ಮಾಡಿದ್ರು, ಮಾತೃ ಅಂತ ಸಂಬೋಧನೆ ಮಾಡಿದ್ರು. ನೋಡ್ಬೇಕು, ನೀವೆಲ್ಲ ದೇವಿ ರೂಪ ನೋಡಿದ್ರಲ್ಲ, ದೇವಿ ರೂಪ ಈಗ ಮುಂದೆ ಇದಾಗಣ ಬರ್ತದೆ. ಈಗ ದಸರಾ ಬರ್ತದೆ. ದಸರಾವನ್ನು ಬಂದಾಗ ನೋಡಬೇಕು, ಪರಮಾತ್ಮನ ಬಾಜು ಕುಂತ ಗೌರಿ ಪೂಜೆ ಮಾಡ್ತಿರ್ತಾಳೆ. ಅವಾಗ ಆದರ್ಶವಾದಂಥ ನಾರಿ ಅಂತ ಅವಳು ಇರ್ತಾಳೆ. ತಲೆ ತುಂಬ ಶರ್ಗ ಹಚ್ಕೊಂಡು ಪರಮಾತ್ಮನ ಬಾಜು ಕುಂತ ಧರ್ಮಪತ್ನಿಯಾಗಿ ಪೂಜೆಯನ್ನು ಮಾಡ್ತಿರ್ತಾಳೆ. ಅದೇ ಮುಂದೆ ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ಒಂದಿಷ್ಟು ನಾವು ಅಂತಿರ್ತೇವೆ ಗಣೇಶ, ಷಣ್ಮುಖ, ಅವಕ್ಕಿನ ಮಕ್ಕಳಂತ, ಆ ಮಕ್ಕಳನ್ನು ತೊಡಿ ಮೇಲೆ ಹಾಕ್ಕೊಂಡು ಪಾಲನೆಯನ್ನು ಮಾಡ್ತಾಳೆ. ಸಂದರ್ಭ ಬಂತು ಅಂತ ಕೇಳಿದ್ರೆ ರಾಜಾಸನ ಹಾಕಿಕೊಂಡು ರಾಜ್ಯ ದರ್ಬಾರವನ್ನು ಮಾಡ್ತಿರ್ತಾಳೆ. ಅಷ್ಟೇ ಅಲ್ಲ, ಆ ರಾಜ್ಯ ದರ್ಬಾರವನ್ನು ಮಾಡುವ ಟೈಮಕ್ಕೆ ಯಾರ ರಾಕ್ಷಸ ವೃತ್ತಿ ಬಂದಿತ್ತು ಅಂತ ಕೇಳಿದ್ರೆ ಮಹಾಕಾಳಿಯಾಗಿ ಸಂಹಾರವನ್ನು ಮಾಡುವಂಥ ಶಕ್ತಿ ಯಾರಲ್ಲಿ ಅದ ಅಂದರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಮಾತೃಶಕ್ತಿಯಲ್ಲಿ ಅದನ್ನು ಅಡಿಗೈತಿ. ಅದಕ್ಕೆ ಮಹಾನುಭಾವಿಗಳು ಉಪದೇಶ ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಆಚಾರ ವಿಚಾರ ಪರಂಪರೆ ನೋಡ್ಬೇಕು. ಸ್ವಾಮಿ ವಿವೇಕಾನಂದರು ಬೇರೆ ಬೇರೆ ದೇಶಕ್ಕೆ ಹೋದಾಗ ಪಾಶ್ಚಿಮಾತ್ಯರು ನಮ್ಮದು ಕೆಲವೊಂದು ಭಾರತದ ಚಿತ್ರಗಳನ್ನು ತೆಗೆದಿದ್ರು. ಎಲ್ಲಿ ಅಲ್ಲೆಲ್ಲೆಲ್ಲೆಲ್ಲಿ ಗ್ವಾಡಿ ಮೇಲೆ ಏನು ತೆಗೆದಿದ್ರೆ ಅಶ್ಲೀಲವಾದಂಥ ಚಿತ್ರಗಳಂದರೆ ಭಾರತದ ಹೆಣ್ಣು ಮಕ್ಕಳು ಬಹಳ ಏನದಕ್ಕೆ ನಿಸ್ಸಾಯಕರು, ಅವರು ಶಕ್ತಿವಂತರಿಲ್ಲ, ಅವರಿಗೆ ಬಹಳಷ್ಟು ದೌರ್ಜನ್ಯ ಆಗ್ತದೆ. ಹೀಗೆಲ್ಲ ಚಿತ್ರವನ್ನು ತೆಗೆದಾಗ ಸ್ವಾಮಿ ವಿವೇಕಾನಂದರು ಅವ್ರಿಗೆ ಹೇಳಿದ್ರಂತ, ನೋಡು ಹೆಣ್ಣು ಮಕ್ಕಳ ದೌರ್ಜನ್ಯ ಆಗ್ತದೆ. ಇವತ್ತು ಆವಾಗಿನ ಕಾಲಕ್ಕೆ ಅಂತಿದ್ರು ನೋಡ್ರಿ, ಈಗ ಭರತನಾಟ್ಯವನ್ನು ಮಾಡುವವರಿಗೆ ಕೆಲವೊಂದು ಮುತ್ತು ಕಟ್ಕೊಂಡಂಥ ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ಹೆಸರುಗಳನ್ನು ಇರ್ತಾವೆ. ಆ ರೀತಿಯಾಗಿ ಅನ್ನೋ ಟೈಮ್ಗೆ ಸ್ವಾಮಿ ವಿವೇಕಾನಂದರು ಅಂದಿದ್ರತ್ತ, ನೋಡ್ರಿ ನಮ್ಮ ಭಾರತ ದೇಶದಲ್ಲಿ ಎಂಥವ್ರು ಸುಮ್ಮನೆ ನಿಮಗೆ ಹೇಳ್ತೀನಿ, ಮುತ್ತು ಕಟ್ಕೊಂಡಕ್ಕಿ ನಿಮ್ಮ ಮನೆ ಮುಂದೆ ಬಂದರು ಭಿಕ್ಷಾಂದೇಹಿ ಅಂತ ಅಕ್ಕಿನ ಉಡ್ಯಾಗ ಒಂದಿಷ್ಟು ಅನ್ನ ಹಾಕ್ತಿರಿ, ಕಾಣಿಕೆ ಹಾಕ್ತಿರಿ ಅಂತೇಳಿ ಹಾಕ್ತಿರಿ. ಮತ್ತು ಇವತ್ತು ಯಾರೋ ಒಂದೆರಡು ಕೂಸುಗಳು ಅಟ್ಟಿ ಮೇಲೆ ಹೊತ್ಕೊಂಡು ಬಂದಿರೋ ಅಂದ್ರೆ ಆಕೆಗೂ ಒಂದಿಷ್ಟು ಅನ್ನ ಹಾಕ್ತಿರಿ ಅಂದಾಗ ವಿವೇಕಾನಂದರು ಒಂದು ಮಾತು ಹೇಳಿದ್ರಂತ, ನೋಡು ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳು ಅಬಲಿಯರಲ್ಲ, ನಮ್ಮ ಭಾರತದ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಒಳಗಾದವರಲ್ಲ, ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳು ಹಣಿಯ ಮೇಲಿರ್ತಕ್ಕಂಥ ಕುಂಕುಮ ಸಂಕೇತ ನಿಮಗೆ ಏನಾದರೂ ಗೊತ್ತೇನೋ ಅಂತ ಕೇಳಿದ್ರು ವಿವೇಕಾನಂದರು. ಅವಾಗ ಅವರಂದ್ರು, ಏನು ಸ್ವಾಮೀಜಿ ಅದು ಏನು ಹಚ್ಕೋತಾರಲ್ಲ, ಹಚ್ಕೊಂಡ್ರೆ ಹಣಿ ಹೋಗ್ತದ ಅಂದು, ಹಣಿ ಕೆಡ್ತದ ಅಂದು. ಅವಕ್ಕೇನು ಗೊತ್ತು, ಇಲ್ಲಿರ್ತಕ್ಕಂಥ ಆಗ್ನೇಯ ಚಕ್ರ ಜಾಗೃತಿಗಾಗಿ ಹೆಣ್ಣು ಮಕ್ಕಳು ಕುಂಕುಮ ಇಡ್ತಾರೋ ಒಂದು ಅವಕ್ಕೇನು ಗೊತ್ತ ಅಂದಾಗ ಸ್ವಾಮಿ ವಿವೇಕಾನಂದರು ಬಹಳ ಚಂದ ಹೇಳಿದರು, ಏನು ಹಂಗೆ ಯಾಕೆ ಇಡ್ತಾರೆ ಗೊತ್ತಿಲ್ಲ ಸ್ವಾಮೀಜಿ ನಮಗೆ. ಅವಾಗ ಸ್ವಾಮಿ ವಿವೇಕಾನಂದರು ಹೇಳಿದರು, ನಮ್ಮ ದೇಶದಲ್ಲಿ ರಾಮಾಯಣ ಮಹಾಭಾರತ ಅಂತ ಆಗಿ ಹೋಯ್ತು. ಆಗಿ ಹೋದಾಗ ದ್ರೌಪದಿ ತಾಯಿ ತನ್ನ
ಯಾವ ಸೀರೆಯನ್ನು ಅಪಹರಣ ಆದಂಥ ಪ್ರಸಂಗದಲ್ಲಿ ದುಶ್ಯಾಸನ ತುಂಬಿದ ಸಭೆಯಲ್ಲಿ ಸೀರೆಯನ್ನು ಸೆಳೆದ, ಜಡಿಯ ಇದ್ದು ಅವುಗಳನ್ನು ಬಿಚ್ಚಿದಳು ದ್ರೌಪದಿ. ಬಿಚ್ಚಿ ಪಂಚ ಪಾಂಡವರ ಮಧ್ಯದಲ್ಲಿ ಕುಂತು ಒಂದು ಮಾತು ಹೇಳಿದಳು. ಪಾಂಡವರಲ್ಲಿ ಅರ್ಜುನ ಅಂದ, ದ್ರೌಪದಿ ಜಡಿಯನ್ನು ಬಿಟ್ಟಿಯಲ್ಲ, ಮುಡಿ ಕಟ್ಟು ಅಂದ. ಅವಾಗ ಮುಡಿ ಕಟ್ಟು ಅಂದಾಗ ದ್ರೌಪದಿ ತಾಯಿ ಒಂದು ಮಾತು ಹೇಳಿದಳು, ಈ ಮುಡಿಯನ್ನು ನಾನು ಕಟ್ಟಂಗಿಲ್ಲ. ಯಾಕಂತ ಕೇಳಿದಾಗ ಅವಾಗ ಹೇಳಿದಳಕಿ, ಯಾವ ದುಷ್ಟನಾದ ದುಶ್ಯಾಸನ ನನ್ನ ಪಾತಿವ್ರತ ಧರ್ಮವನ್ನು ಹರಣೆ ಮಾಡಲಿಕ್ಕೆ ತುಂಬಿದ ಸಭೆಯಲ್ಲಿ ನನ್ನ ಸೀರೆಯನ್ನು ಸೆಳೆದಿದ್ದಾನ, ಅವನ ರಕ್ತದ ತಿಲಕ ನನ್ನ ಹಣಿಗಿಡೋ ತನ ಬಿಟ್ಟಿದ ಮುಡಿಯನ್ನು ಕಟ್ಟಂಗಿಲ್ಲ ಅಂತ ಶಪಥ ಮಾಡಿದಳು. ಶಪಥ ಮಾಡಿದಾಗ ಅವಾಗ ದುಶ್ಯಾಸನದ ರಕ್ತದ ತಿಲಕವನ್ನು ತನ್ನ ಹಣಿಗಿಟ್ಟರು. ಅವಾಗ ದ್ರೌಪದಿ ಬಿಟ್ಟಿದ ಮುಡಿಯನ್ನು ಕಟ್ಟಿದಳು. ಇದು ಏನು ಸಂಕೇತ ರೀ ಕುಂಕುಮದು ಅಂತ ಕೇಳಿದರೆ, ನೀವು ಹೆಣ್ಣು ಮಕ್ಕಳಾದವರು ನಿಮ್ಮ ಪಾತಿವ್ರತ್ಯ ಹರಣವಾಗುವಂಥ ಪ್ರಸಂಗ ಬಂದ್ರೆ ಅವನ ರಕ್ತವನ್ನು ಸಹಿತ ನಿನ್ನ ಸೀಳು, ನಿನ್ನ ಪಾತಿವ್ರತ್ಯ ಧರ್ಮ ಉಳಿಸ್ಕೋ ಅನ್ನತಕ್ಕಂಥ ಸಂಸ್ಕೃತಿ ಯಾವುದಂದ್ರೆ ಅದು ನಮ್ಮ ಭಾರತ ದೇಶದ ಸಂಸ್ಕೃತಿ. ಅದಕ್ಕೆ ಮಹಾನುಭಾವಿಗಳು ನಮ್ಮ ದೇಶದಲ್ಲಿ ಮಾತೃಶಕ್ತಿಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ನಿಂಬಲ್ಲಿ ನಾ ಯಾವಾಗಲೂ ಹೇಳ್ತಿರ್ತೀನಿ, ಇವು ಹಾರ್ಟ್ ಆಗ್ತಿರ್ತಾವೆ ನೋಡ್ರಿ, ಈ ಕಡೆ ಹಾರ್ಟ್ ಪೇಷಂಟ್ ಭಾಳ ಅಲ್ರಿ, ಭಾಳ ದವಾಖಾನಿಗೆ ಹೋಗಿ ಕೇಳ್ರಿ. ನೀವು ಹಾರ್ಟ್ ಹೆಣ್ಮಕ್ಳು ಜಾಸ್ತಿ ತಾನೆ ಗಂಡು ಮಕ್ಳು ಜಾಸ್ತಿ ಆಕೈತ್ರಿ? ಇಲ್ಲಿ ಯಾರ ನಿಮ್ಮ ಡಾಕ್ಟರ್ಗಳಿದ್ರೆ ನೀವು ಸಂಶೋಧನೆ ಮಾಡಿ ನೋಡ್ರಿ, ಹಾರ್ಟ್ ಯಾರಿಗೆ ಜಾಸ್ತಿ ಬರ್ಲಾಕತ್ತದ್ರಿ ಅಂದ್ರೆ ಗಂಡು ಮಕ್ಳಿಗೆ ಜಾಸ್ತಿ ಬರ್ತದ್ರಿ, ಹೆಣ್ಮಕ್ಳಿಗೆ ಬರಂಗಿಲ್ಲ. ನಾನು ಮೊನ್ನೆ ಒಬ್ರು ಡಾಕ್ಟ್ರಿಗೆ ಕೇಳಿದೆ ಯಾಕೆ ಬರಂಗಿಲ್ಲ ರೀ ಅಂತ. ಅವ್ರು ಭಾಳ ಚಂದ ಹೇಳಿದ್ರು, ನೋಡ್ರಿವ ಹೆಣ್ಮಕ್ಳು ಏನಾರ ನೋವ ನಲಿಯುವ ಆದ್ರೆ ಯಾರಿಗಾರ ಹೇಳಿ ಹೊತ್ತು ಕರೆದು ಸಮಾಧಾನ ಮಾಡ್ಕೋತಾರೆ, ಹೆಚ್ಚಿನ ಟೆನ್ಷನ್ ತೊಗೊಳಂಗಿಲ್ಲ. ಆಮೇಲೆ ಹೆಣ್ಣು ಮಕ್ಳಿಗೆ ಯಾವಾಗ ಧೈರ್ಯ ಬರ್ತದೆ ಅಂತ ಕೇಳಿದ್ರೆ, ಅಪ್ಪನ ಮನೆಗೆ ಹುಟ್ಟಿ ತನ್ನ ಮನ್ಯಾಗ ಅಣ್ಣ ತಮ್ಮ ಅವ್ವ ಅಕ್ಕನ ಜೊತೆಗೆ ಉಳಿದು ಅಪರಿಚಿತವಾದಂಥವ್ರು ಒಬ್ಬರು ಮನೆಗೆ ಬಂದು ಅಲ್ಲಿ ಅಕ್ಕಿನವ್ರು ಅನ್ನೋರು ಗಂಡು ಒಬ್ಬನೇ ಇರ್ತಾನೆ. ಆ ಮನೆಯಿಂದ ಈ ಮನೆಗೆ ಏನು ಬಲಗಾಲಿಟ್ಟು ಒಳಗೆ ಬಂದಳಲ್ಲ, ಅವತ್ತೇ ಅಕ್ಕಿಗೆ ಏನಾಗ್ತದ ಅಂತ ಕೇಳಿದ್ರೆ ಆಕಿಗೆ ಹಾರ್ಟ್ ಅನ್ನತಕ್ಕಂಥದ್ದು ಬರಲ್ಲ. ಅವತ್ತೇ ಅನ್ಕೋತಾಳೆ ಅಕ್ಕಿ, ನಾ ಧೈರ್ಯದಿಂದ ಈ ಮನ್ಯಾಗ ಬದುಕಬೇಕು, ಆ ಮನೆನೂ ನಂದೆ ಈ ಮನೆನೂ ನಂದೆ ಅಂತ ಅವ್ರಿಗೆ ಡಬಲ್ ಇರ್ತದ. ಅದಕ್ಕೆ ಅವ್ರಿಗೆ ಹಾರ್ಟ್ ದೌಡು ಬರಂಗಿಲ್ಲ ಅಂತ ಹೇಳಿದ್ರು. ಹೆಣ್ಣು ಮಕ್ಕಳು ನೋಡ್ಬೇಕು, ಪ್ರತಿಯೊಂದು ಕೇಳ್ರಿ ನೀವು ಎಷ್ಟು ಶಕ್ತಿ ಅವರಲ್ಲಿ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕ್ರಿ, ಒಂದಿನ ಯಾರ್ದಾರ ಮನೆಗೆ ಹೋದ್ರೆ ನೋಡ್ಬೇಕಾರೆ ನೀವು. ನಮ್ಮ ಅಭಿನವ್ ಶಿವಪುತ್ರಪ್ಪವ್ರು ನನಗೊಂದು ಮಾತು ಅಂತಿದ್ರು ಯಾವಾಗಲೂ. ಹೋದಾಗ ಹುಡುಗಾಟಿಕೆ ಮಾಡೋರು ನೋಡ್ರಿ, ಬುದ್ಧಿಜೀವಿಯವರು ಯಾರಿಗೂ ಕರೆಯಂಗಿಲ್ಲ, ನಿಮ್ಮ ಬಲೆ ಕರ್ಕರ್ದು ಹೇಳ್ತಾರೆ, ಭಾಳ ಜೀವ ಅದಾರ ನಿಮ್ಮ ಮೇಲೆ ಅಂತ ಆಡ್ಸಾಡೋರು ನನಗೆ ಯಾವಾಗಾರ. ಆಡ್ಸಾಡ್ಕೋತ ಒಂದು ಮಾತು ಅನ್ನೋರು, ನೀವು ಹೆಣ್ಮಕ್ಳು ಯಾವ ಊರಿಗೆ ಹೋದ್ರೆ ಆ ಊರು ನಿಮ್ಮದೇ ಮಾಡ್ಕೋತೀರಿ ಅನ್ನೋರು. ನಾನು ಅದೇ ಹೆಂಗ್ರಿಪ್ಪ ಅಂತ ನಾ ಅಂದೆ. ಪ್ರವಚನಕ್ಕೆ ಹೋದ್ರೆ ಅಂದ್ರೆ ನಮಗೆ ಕೂಡಿಸ್ತಾವ ದೊಡ್ಡ ಹಾಲ್ನಾಗ ಊಟಕ್ಕೆ, ನೀವು ಸೀದಾ ಅಡುಗೆ ಮನೆಗೆ ಹೋಗ್ಬಿಡ್ತೀರಿ, ಅಡುಗೆ ಮನೆ ನಿಮ್ಮದಾಗ್ಬಿಡ್ತದೆ, ನಮ್ಗೆ ಯಾರು ಕರಿಬೇಕಲ್ಲಿ ಅಂತಿದ್ರು. ಬಹಳಷ್ಟು ಮಹತ್ವರ ವಿಚಾರ. ಹೆಣ್ಣು ಮಕ್ಕಳಾದವ್ರು ಎಷ್ಟು ಧೈರ್ಯ ಅಂದ್ರೆ, ಈ ಮನೆಯಿಂದ ಆ ಮನೆಗೆ ಹೋಗಿ ಒಂದು ತಿಂಗಳಾಗಿರಂಗಿಲ್ಲ ರೀ, ಎಲ್ಲ ನಂದಿ ಅಂತಾಳೆ ನೋಡ್ರಕ್ಕಿ, ನಂದಿ ಅಂತ. ನೀವೇನಾರು ಅನ್ನಂಗಿದ್ರೇನು ನಿಮ್ಮ ಅತ್ತಿ ಮನೆಗೆ ಹೋಗಿ ನಿಮ್ಮ ಹೆಣ್ತಿ ತಂದು ಕೊಟ್ಟಾಗೆ ಚಹಾ ಕುಡಿಯೋದು, ಅಕ್ಕಿ ಕೊಟ್ಟಾಗೆ ನಾಷ್ಟ ಕರೆಯೋದು, ಅಕ್ಕಿ ಜಳಕಕ್ಕೆ ಬರ್ರಿ ಅಂದರೆ ನೀವೇ ಅದು ಬೆಡ್ರೂಮ್ನಾಗ ಹೋಗೋದು. ಆದ್ರೆ ಅವ್ರು ಹಂಗಲ್ಲ, ಬಂದು ಒಂದು 8 ದಿನ ಆಗಂಗಿಲ್ಲ ಮೊದಲು ಸರ್ಚ್ ಮಾಡ್ತಾಳೆ ಅಕ್ಕಿ, ಯಾಕೆ ಕೂಲ್ಯಾಗ ಏನದ, ನಮ್ಮ ಅತ್ತಿ ಗೆಳತಿಯರು ಯಾರು ಅದಾರ, ನನ್ನ ಗಂಡಗೆ ಬೇಕಾದವ್ರು ಯಾರು ಅದಾರ, ಮಾವು ಬೇಕಾದವ್ರು ಯಾರು, ಎಲ್ಲ ಸರ್ಚ್ ಮಾಡಿ 1 ತಿಂಗಳಾಗಿರಂಗಿಲ್ಲ ಆ ಮನೆಯದು ಮಾಲಕ್ತಿಯಕ್ಕೆ ಆಗುವಂಥ ಶಕ್ತಿಯನ್ನು ಅವಳಿಗೆ ಹೆಣ್ಣು ಮಗಳಿಗೆ ಕೊಟ್ಟಿದ್ದಾರೆ. ಅಂತಹ ಸಾಮರ್ಥ್ಯನ ಆ ಮನೆಯಿಂದ ಈ ಮನೆಗೆ ಬಂದು ಅಲ್ಲಿ ಏನಾರ ಆದ್ರೂ ಸಹಿತಿಕಿಗೆ ಸಹನೆ ಇರಂಗಿಲ್ಲ ರೀ. ಎಲ್ಲಿ ತವ್ರ ಮನ್ಯಾಗ ಏನಾರ ತುಸು ಆಯ್ತಂದ್ರೆ ಏನು ಮಾಡಿರ್ತಾಳೆ, ಬಂದು ತುಸು ದಿವಸದಾಗಿ ತಲೆ ಮೇಲೆ ಕೈ ಆಡಿಸಿ ತಲೆಗೆ ಏನೋ ಔಷಧ ಒರೆಸಿರ್ತಾರೋ ಏನು ಮಾಡಿರೋ ಗೊತ್ತಿಲ್ಲ, ಅಪ್ಪಿ ತಪ್ಪಿ ಅಲ್ಲಿ ಏನಾರ ಐತಂದ್ರೆ ಇದೊಂದು ತಿಂಗಳ ಪಗಾರ ಕೊಡೋ ಕಡೆ, ನಮ್ಮ ತಮ್ಮ ಭಾಳ ಹೈರಾಣ ಅದತ್ತ, ನಮ್ಮ ಅಪ್ಪು ಭಾಳ ಹೈರಾಣ ಅದ ಅಂತ ಅಂದ ತಕ್ಷಣ ಪಾಪ ಕೊಟ್ಟೆ ಬಿಡ್ತಾನೆ. ಅವ್ವ ಅಪ್ಪ ಕೇಳ್ಬೇಕು, ಯಾಕೆ ಗೊತ್ತಮ್ಮ ಈ ತಿಂಗಳು ಪಗಾರ ಜಮಾ ಆಗಿಲ್ಲ, ಈ ತಿಂಗಳು ಕೊಡಲಿತ್ತವ ಮುಂದಿನ ತಿಂಗಳು ಕೊಡ್ತಾರತ್ತ, ಅದು ಆ ಕಡೆ ಹೋಗಿರ್ತೈತ್ರಿ, ಗೊತ್ತೇ ಇರಂಗಿಲ್ಲ ಅಂದಾಗ ಅಂಥ ಒಂದು ಧೈರ್ಯ ಸಾಹಸ ತಾಳ್ಮೆಗೆ ಹೆಸರು ಯಾವಕ್ಕಿ ಅಂದರೆ ಅದು ಹೆಣ್ಣು ಮಗಳು ಅನ್ನತಕ್ಕಂಥದ್ದು ಬಹಳ ವಿಶೇಷವಾದದ್ದು. ಅಂಥ ನಮ್ಮ ಭಾರತ ದೇಶದ ಸಂಸ್ಕೃತಿಯಲ್ಲಿ ಏನು ಪಾತ್ರ ಅದ ರೀ ಮಹಿಳೆಯರದು ಅಂತ ಕೇಳಿದರೆ, ನೀವು ಒಳ್ಳೆ ಗೃಹಸ್ಥರಾಗಿ
ಅದಕ್ಕೆ ಧನ್ಯೋಗ್ರಸ್ತಾಶ್ರಮ, ನಿಮಗೆ ಧನ್ಯರು ಅಂತ ಕರೆದಾರ. ಯಾಕೆ ಧನ್ಯರು ಅಂತ ಕರೆದಾರ ಅಂದಾಗ, ಹಸಿದವ್ರಿಗೆ ಒಂದು ತುತ್ತು ಅನ್ನ ಕೊಡ್ರಿ, ನೀರಡಿಸಿ ಬಂದವ್ರಿಗೆ ಒಂದು ಚರಿಗೆ ನೀರು ಕೊಡ್ರಿ, ನೊಂದು ಬೆಂದು ಬಂದು ಏನಾರ ಕಷ್ಟ ಸುಖ ನಿಮ್ಮ ಮುಂದೆ ಹೇಳ್ಕೋತಿದ್ರಂದ್ರೆ ಒಂದಿಷ್ಟು ಚೆಂದಾಗಿ ಕೇಳಿ ಒಂದೆರಡು ಒಳ್ಳೆಯ ಮಾತುಗಳನ್ನು ಹೇಳಿ ಕಣ್ಣೀರು ಒರೆಸಿ, ತಂಗಿ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ಯಾರ. ನಮಗೆ ಭಾಳ ಕಷ್ಟ ಇದೆ, ನಿನಗೇನು ಕಷ್ಟ ಅದ ಹುಚ್ಚಿ, ಇನ್ನೊಂದು ತೋಡೆ ದಿನ ನಿಮ್ಮ ಮತ್ತಿದೆಲ್ಲ ನಿಂತು ಬಿಡ್ತದೆ, ನೀನೇ ಆ ಮನೆ ಮಾಲಕ್ತಿ ಆಯ್ತು ಅಂತ ಇಟ್ಟು ಹೇಳಿ ಕಳಿಸ್ಬಿಡ್ರಿ, ಎಷ್ಟು ಆರಾಮಿರ್ತದೆ. ಇಟ್ಟೆ ಮತ್ತೇನಿಲ್ಲ. ಅದಕ್ಕೆ ಅಂಥ ಒಂದು ಹೆಣ್ಣು ಮಕ್ಕಳಾದವ್ರು ಏನು ಮಾಡಬೇಕು, ಹಸಿದು ಬಂದವ್ರಿಗೆ ಒಂದು ತುತ್ತು ಅನ್ನ ನೀಡ್ರಿ, ಯಾರ ನೀರಡಿಸಿ ಬಂದ್ರೆ ಒಂದು ಚರಿಗೆ ನೀರು ಕೊಡ್ರಿ. ಅದನ್ನು ಬಿಟ್ಟು ನಮ್ಮ ಮನೆಗೆ ಯಾರಿಲ್ಲ ಹೋಗಿ, ನಾವು ನಿನ್ನೆ ಮಾಡಿ ಹೋಗಿ ಅಲ್ಲಿ ಆ ಮನ್ಯಾಗ ಬರಟಿ ಈ ಮನೆ ಬಾಗಿಲು ಹಾಕ್ಕೊಂಡ್ರಿ ಅಂತ ಕೇಳಿದ್ರೆ ಅದ್ರಾಗ ಮೊದಲೇ ಮನೆ ಮುಂದೆ ಒಂದು ಬೋರ್ಡ್ ಇರ್ತದೆ. ಏನತ್ರಿ? ಅದೇ ಬೋರ್ಡ್ ಇರ್ತೈತಿ. ಆ ಬೋರ್ಡಿನ ತಕ್ಕಂಗೆ ನಾವು ಆದೇವು ಅಂತ ಕೇಳಿದ್ರೆ ಏನು ಕೆಲಸ ಬಗೆಹರಂಗಿಲ್ಲ. ಹೆಣ್ಣು ಮಕ್ಕಳು ಇವತ್ತು ನಾ ಭಾಳ ಸಲ ಹೇಳ್ತೀನಿ, ಅವ್ರಿಗೆ ಧೈರ್ಯ ಭಾಳ ಕಮ್ರಿ. ಅದೇ ಹಂಗ್ರಿ ಅಂದಿರ ಮತ್ತು ಹೆಂಗೆ ಧೈರ್ಯ ಕಮ್ಮಂದ್ರೆ ನಿಮ್ಮ ಮುಂದಿದ್ದಾಗ ಧೈರ್ಯ ಇರಂಗಿಲ್ಲ ಅವ್ರಿಗೆ. ನಿಮ್ಗೆ ಬಿಟ್ಟು ಹೊರಗೆ ಹೋದ್ರಂದ್ರೆ ಧೈರ್ಯ ಮಾಡ್ತಾರೋ ಮಾಡ್ತಾರೆ. ಮನೆಗೆ ಯಾರ ಏನಾರ ಕೇಳಕ್ಕೆ ಬಂದಿದ್ರು ಅಂತ ಕೇಳಿದ್ರೆ ಪಟಕ್ಕನೆ ನಿಮ್ಮನ್ನು ಕೇಳಾರ್ದವ್ರು ಏನಾರ ಹ್ಞೂ ಅಂದ್ರೆ ಮರ್ದಿನ ಅವ್ರಿಗೆ ಬಿಸಿ ರೊಟ್ಟಿ ಸಿಗಲ್ಲ ಅನ್ನೋದು ಗ್ಯಾರಂಟಿ ಇರ್ತೈತಿ ಅವ್ರಿಗೆ. ಕೊಡ ಮನಸ್ಸಿದ್ರು ಸಹಿತ ಒಳಗೆ ಬರ್ತಾರೆ. ಹೆಂಗೆ ಅವರೆಲ್ಲ ಮಗ್ಗಲ್ದವ್ರು ಅಟ್ಟೆಲ್ಲ ಮಾಡ್ಯಾರ, ನಮ್ಮ ತಂಗಿಗೆ ಕೊಟ್ಟಾರ, ಅವ್ರು ಕೊಟ್ಟಾರ, ಹೆಂಗೆ ಕೊಡು ಅಂದೆ ಹೆಂಗತ್ತ. ಅದ್ರಾಗ ನೀವೇನು ಮಾಡ್ಬೇಕಂದ್ರೆ ಆಕೆ ಏನು ಕೊಟ್ಟಾಳ ನಮಗೆ ಈಕೆ ಏನು ಕೊಟ್ಟಾಳ ಅನ್ನೋದಕ್ಕಿಂತ ನಿಮ್ಮ ಅಣ್ಣ 5 ರೂಪಾಯಿ, ನಿಮ್ಮ ಅಣ್ಣ 1000 ರೂಪಾಯಿ ಕೊಟ್ಟಿರ್ಬೇಕು, ನಿಮ್ಮ ಅಕ್ಕಗೆ ನೀ 2000 ರೂಪಾಯಿ ಕೊಟ್ಟು ಬಾ ಅನ್ನತಕ್ಕಂಥ ಕೆಲಸ ಯಾರು ಮಾಡ್ಬೇಕಂದ್ರೆ ಇದು ಹೆಣ್ಣು ಮಕ್ಕಳು ಮಾಡ್ಬೇಕು. ನಿಮ್ಮ ಮನೆಗೆ ನಿಮ್ಮ ಮನೆಯಿಂದ ಹೋದಂಥ ಹೆಣ್ಣು ಮಗಳು ನಿಮ್ಮ ಮನೆಗೆ ಬಂದಳಂದ್ರೆ, ಈಗ ಪಂಚಮಿ ಹಬ್ಬ ನೋಡ್ರಿ, ನಿಮ್ಮ ಮನೆಗೆ ಬಂದಳು ಅಂದ್ರೆ ಆಕೆ 1-2 ನಿಮಿಷ ತನ್ನ ತಾಯಿ ರೂಪದಲ್ಲಿ ನಿಮ್ಮನ್ನು ಕಾಣಬೇಕು. ನಮ್ಮ ಅತ್ತಿಗೆ ಅಲ್ಲ, ನಮ್ಮ ಅತ್ತಿಗೆಯ ರೂಪದಲ್ಲಿ ನನ್ನ ತಾಯಿ ಅದಳ ಅಂತ ಅಕ್ಕಿ ನೆನೆಸ್ಕೋಬೇಕು. ಅದನ್ನು ನೀವು ಅಕ್ಕಿಗೆ ಮಾಡಿದ್ರೆ ನೀವು ನಿಮ್ಮ ತವ್ರ ಮನೆಗೆ ಹೋಗಿರ್ತಿರಲ್ಲ, ಅಲ್ಲಿ ನಿಮ್ಮ ಅತ್ತಿಗೆ ಅದೇ ಕೆಲಸ ನಿಮಗೆ ಮಾಡ್ತಾಳೆ. ಅಕ್ಕಿ ನಿಮ್ಮ ಮನೆಗೆ ಬಂದ ನೀವು ಎಕ್ಕಡ್ರ ಮಾಡಿದ್ರೆ ಅಲ್ಲಿ ಅವರಿಗೂ ಎಕ್ಕಡ್ರ ಆಗ್ಲಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಮಹಾನುಭಾವಿಗಳು ಉಪದೇಶ ಮಾಡ್ತಾರೆ. ನಮ್ಮ ಭಾರತ ದೇಶದ ಸಂಸ್ಕೃತಿ ಹಣೆಯ ಮೇಲೆ ಕುಂಕುಮ ಇರಬೇಕು, ತಾಯಂದಿರಿಗೆ ಕೈಯಾಗ ಬಳಿ ಇರಬೇಕು, ಮೈ ಮೇಲೆ ಒಳ್ಳೆ ಸೀರೆಗಳಿಡಬೇಕು, ಚೆಂದಾಗಿ ಹೊಂಟ್ರಿ ಅಂತ ಕೇಳಿದ್ರೆ ನಿಮ್ಮನ್ನು ಗೌರವದಿಂದ ಕಾಣಬೇಕು. ಯತ್ರ ನಾರಿ ಪೂಜ್ಯಸ್ತು ತತ್ರ ರಮಂತೆ ದೇವ, ದೇವತೆಯನ್ನು ಕಂಡಂಗೆ ಆಗಬೇಕು. ಅದಕ್ಕೆ ಹೇಳ್ತಾರಲ್ಲ, ಅಂಥ ಮಹಾನುಭಾವಿಗಳು ಉಪದೇಶವನ್ನು ಮಾಡ್ತಾರೆ. ಸ್ತ್ರೀ ಅಂತ ಕೇಳಿದರೆ ಶರೀರ ದೃಷ್ಟಿಯಿಂದ ಭೇದದ, ಇವತ್ತು ಆತ್ಮಜ್ಞಾನದಿಂದ ಭೇದ ಇಲ್ಲವೇ ಇಲ್ಲ. ಹೇಳಿದ್ರಲ್ಲ ಅಲ್ಲಮ್ಮ ಪ್ರಭುಗಳು, ಅರಿವಿಂಗೆ ಹಿರಿದು ಕಿರಿದು ಉಂಟೆ, ಅರಿವಿಂಗೆ ಹಿರಿದು ಕಿರಿದು ಉಂಟೆ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ಹಿರಿಯತನ ಮಹಾದೇವಿ ಅಕ್ಕಂಗಾಯಿತ್ತು ನೋಡ, ಆ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನಯ್ಯ ಅಂತ ಅಲ್ಲಮ್ಮ ಪ್ರಭುಗಳು ಅನುಭಾವ ಮಂಟಪದಲ್ಲಿ ಯೋಗಿಗಳಲ್ಲಿ ಅಕ್ಕನ ಒಂದು ವಚನವೇ ನಿರ್ವಚನ ಕಾಣ ಅಂತ ಹೇಳಿದ್ರು. ಹಲವಾರು ವಚನಗಳನ್ನು ಬರೆದರು ಸಹಿತ ಅಕ್ಕ ಮಹಾದೇವಿದು ಒಂದು ವಚನ ನಿರ್ವಚನ ಅನ್ಬೇಕು ಅಂತ ಕೇಳಿದ್ರೆ ಇವತ್ತು ಆತ್ಮಜ್ಞಾನಕ್ಕೆ ಏನಾರ ಹೆಣ್ಣ ಗಂಡ ಅದ ಏನ್ರಿ? ಏನೂ ಇಲ್ಲ. ಒಂದು ತಿಳ್ಕೋರಿ, ನಮ್ಮ ಹೆಣ್ಣು ಮಕ್ಕಳು ಮಹಾರಾಣಿಯರಾಗಿ ರಾಜ್ಯಭಾರವನ್ನು ಮಾಡಿದ್ದಾರೆ. ಯೋಗಿಗಳಾಗಿ ಅನಂತ ಯೋಗಿಗಳಾಗಿ ಜೀವನ ಮುಕ್ತಿ ಸ್ಥಿತಿಯನ್ನು ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಸಾಹಿತ್ಯವನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಒಳ್ಳೆ ಗ್ರಸ್ತರಾಗಿ ದೇವತೆಗಳು ಬಂದು ಅವ್ರ ಮನ್ಯಾಗ ಸೇವಾ ಮಾಡ್ಯಾರ. ಎದ್ರಾಗ ಕಮ್ಮದ ರೀ, ಕಡಿಮೆ ಹೆಚ್ಚು ಅನ್ನತಕ್ಕಂಥದ್ದು ಭಾವ ಇಲ್ಲ. ನಾವು ಈ ಕಡೆ ಮಾಡ್ಕೊಂಡಿವಿ, ನಮ್ಮದಲ್ಲ, ನಮಗೆ ಕೇಳಂಗಿಲ್ಲ, ನಮಗೆ ಹೇಳಂಗಿಲ್ಲ, ನಮಗೆ ಸೇರಂಗಿಲ್ಲ, ನಮಗೆ ಏನು ಭಗವಂತ ದೃಷ್ಟಿಯಲ್ಲಿ ಏನೂ ಇಲ್ಲವೇ ಇಲ್ಲ. ಯಾರ ಪ್ರಯತ್ನ ಮಾಡ್ತೀವೋ ಅವರೆಲ್ಲರೂ ಪುರುಷರೇ. ಭಾಳ ಚಂದ ಹೇಳಿದರು. ಪುರುಷ ಅಂದರೆ ಎದಕ್ಕಂತಾರ ಅಂತ ವಿಚಾರ ಚಂದ್ರೋದಯಲ್ಲಿ ವರ್ಣನೆ ಮಾಡಿದ್ದಾರೆ. ಪುರುಷ ಅಂದರೆ ಯಾರು ಅಂತ ಕೇಳಿದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧಗಳನ್ನು ಯಾರ ಸಾಮರ್ಥ್ಯದಿಂದ ಶಕ್ತಿಯಿಂದ ಗಳಿಸುವಂಥ ಸಾಮರ್ಥ್ಯ ಯಾರಿಗದ ಅವರೆಲ್ಲರೂ ಪುರುಷರೇ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಚತುರ್ವಿಧ ಪುರುಷಾರ್ಥಗಳು. ಈ ಪುರುಷಾರ್ಥಗಳನ್ನು ಸಾಧಿಸುವುದಕ್ಕೆ ಹೆಣ್ಣು ಗಂಡು ಯಾವ ಭೇದಗಳಿಲ್ಲ. ಇನ್ನು ವ್ಯವಹಾರ ದೃಷ್ಟಿಯಿಂದ ಒಂದಿಷ್ಟು ಭೇದಗಳದಾವ. ನಾವು ಹೆಣ್ಣು ಮಕ್ಕಳಾದವರು ವ್ಯವಹಾರ ದೃಷ್ಟಿಯಿಂದ ಹೆಣ್ಣಿನಂಗೆ ಇರಬೇಕು. ಭಾಳ ಹೇಳೋದು ಬೇಡ. ಹೆಣ್ಣಿನಂಗಿದ್ದರೇ ಬಹಳ ಗೌರವ. ಹೆಣ್ಣು ಹೆಂಗಾರ ಆಗಿತ್ತು ಅಂತ ಕೇಳಿದ್ರೆ ಗೌರವ ಬರಂಗಿಲ್ಲ. ನೋಡ್ರಿ ಬೇಕಾರೆ ಕಮಲದ ಹೂವು ಕೆಸರಿನಾಗಿದ್ರೆ ಭಾಳ ಚಂದ,
ಮಲ್ಲಿಗೆ ಹೂವು ಗಿಡದಾಗಿದ್ರೆ ಚಂದ, ಅದು ಮಲ್ಲಿಗೆ ಹೂವು ಜಗಳಾಡೋ ಒಂದಿನ ಪಟಕ್ನಿ ಕೆಸರಾಗಿ ಬಿತ್ತತ್ ಏನಾಗ್ತದ್ರಿ? ಕೊಳಿತದ. ಮಲ್ಲಿಗೆ ಹೂವು ಗಿಡದಾಗೆ ಇರಬೇಕು, ಕಮಲ ಕೆಸರಾಗೆ ಇರಬೇಕು, ಅದು ಅರಳುವ ಸುಗಂಧವನ್ನು ಎಲ್ಲ ಕಡೆ ಹರಡಬೇಕು. ಹಂಗೆ ಹೆಣ್ಣಿನಂಗೆ ಇತ್ತು ಅಂತ ಕೇಳಿದ್ರೆ ಅದಕ್ಕೆ ಗೌರವದ. ಪರಮಾತ್ಮನ ಪ್ರಕೃತಿಯನ್ನು ನಾವು ಕೆಡಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಬಾರದು. ನಮಗೆಲ್ಲ ಅಪ್ಪಗಳು ಏನು ಹೇಳಿಕೊಟ್ಟಿದ್ದಾರೆ ಅಂತ ಕೇಳಿದರೆ ಸ್ವತಃ ಅವರೇ ಯಾವ ರೀತಿಯಾದನ್ನು ಪರಮಾತ್ಮನ ಪ್ರಕೃತಿ ಕೆಡಿಸ್ಲಿಲ್ಲ. ಏನು ಪ್ರಕೃತಿ ಇಚ್ಛೆದ ಅದರ ಪ್ರಕಾರವೇ ಆಗಲಿ ಅಂದರು. ಅಂದಾಗ ಅಂಥ ಸದ್ಗುರುಗಳ ಸಾನ್ನಿಧ್ಯ, ಅಂಥ ಮಹಾತ್ಮರ ಸಾನ್ನಿಧ್ಯ ವಿಚಿತ್ರ ಅನ್ನಿಸ್ತದೆ. ಅಪ್ಪಗಳಿಗೆ ಗೊತ್ತಿರ್ಬೇಕು, ಅವ್ರ ದೇಹ ಬಿಡೋದಿನ ವರ್ಷ ಇರಬೇಕು. ಅವತ್ತು ನನಗೆ ಫೋನ್ ಹಚ್ಚಿದ್ರು, ಅಪ್ಪಗಳು ಪ್ರವಚನಕ್ಕೆ ನಿಮ್ಮ ಕಡೆದೇ ಉದ್ಘಾಟನೆ ಅಂದಾರ ಆತ ಶ್ರಾವಣದಾಗ. ನಾ ಗಾಬರಿ ಬಿದ್ದೆ. ಮೊದಲಿಂದ ನಾನು ಯಾವಾಗ ಒಂದು ಜಗಳ ತೆಗೆದು ಹೋಗಿದ್ದೆ. ನಾ ಅವಾಗ ಒಂದು ಸ್ವಲ್ಪ ಜಗಳ ತೆಗಿತಿದ್ರು, ನೀವು ಹೆಣ್ಮಕ್ಳಿಗೆ ಕರೆಯಂಗಿಲ್ಲ ಬಿಡಂಗಿಲ್ಲ ಅಂತಿದ್ದೆ. ನಗ್ತಿರ್ತಿದ್ರು ಅವ್ರು ಸುಮ್ಮ. ಅವಾಗ ಅಪ್ಪಗಳು ಅಧ್ಯಕ್ಷ ಗುರುಗಳು ಫೋನ್ ಹಚ್ಚಿದ್ರು, ಇಲ್ಲ ನಾವೆಲ್ಲರಿಗೆ ಕೇಳಿದೆವು, ಅಪ್ಪಗಳು ನಿಮ್ಮನ್ನ ಕರೆಸಿ ಉದ್ಘಾಟನೆ ಮಾಡಂದಾರ ಆತ. ನಾ ಪ್ರವಚನ ಅಲ್ಲ ಗದ್ಗೆ ಹತ್ತಿರ ಮುಸ್ಕೊಂಡು ಈ ಕಡೆ ಹೊಂಟಿದ್ದೆ. ಗಾಡ್ಯಾಗ ಕುಂತು ಅದು ಇನ್ನೂ ಸಹಿತ ತಿರುಗಾಡಿದಂಗೆ ಅನ್ನಿಸ್ತದೆ ನನ್ನ ಕಣ್ಣು ಮುಂದೆ. ಗಾಡ್ಯಾಗ ಕುಂತಿದ್ರು, ವಾಕಿಂಗ್ ಹೊಂಟಿದ್ರು, ಹಿಂಗೆ ಕೈ ಮಾಡಿ ಅಂದರು, ನಿಮ್ಮ ಕಡೆಯಿಂದೇ ಉದ್ಘಾಟನೆ ಮಾಡಿಸು ನೋಡಿ ಇವತ್ತು ಪ್ರವಚನ ಅಂದ್ರೆ. ಅಂಥ ಒಂದು ಶಕ್ತಿ ಸದ್ಗುರುಗಳ ಶಕ್ತಿ. ಇವತ್ತು ಅವ್ರು ಯಾವ ಭೂಮಿಯಲ್ಲಿ ಅಡ್ಡಾಡಿದಾರ, ಎಲ್ಲೆಲ್ಲಿ ಅದಾರ, ಅಲ್ಲೆಲ್ಲಿ ಎಲ್ಲವೂ ಆ ಜ್ಞಾನ ಶಕ್ತಿ, ಆ ದೈವೀ ಶಕ್ತಿ ಚಿಮ್ಮಿಸ್ತದೆ. ಅಂಥ ಸಾಮರ್ಥ್ಯ ಸದ್ಗುರುಗಳ ಸಾಮರ್ಥ್ಯದ. ಆ ಸಾಮರ್ಥ್ಯ ಶಕ್ತಿ ಎಲ್ಲವನ್ನು ನಾವು ಎಲ್ಲಿಯತನ ಅವರ ಅನುಗ್ರಹ, ಅವರ ಧ್ಯಾನ, ಅವ್ರ ನಾಮಸ್ಮರಣೆ, ಅವ್ರ ವಿಚಾರಗಳನ್ನು ನಾವು ಬದುಕಿನಲ್ಲಿ ಅಳವಡಿಸ್ಕೋತೀವಲ್ಲ, ಅಲ್ಲಿಯ ತನ ಖಾಯಂ ನಮ್ಮ ಜೊತೆಗೆ ಅಪ್ಪಗಳದಾರ ಅನ್ನತಕ್ಕಂಥ ಅನುಭವ ನಮಗೆ ಬರ್ತದೆ. ಭಾಳ ಸಲ ನಾನು ಆಶ್ಚರ್ಯ ಅನ್ನಿಸ್ತದೆ. ಎಷ್ಟೋ ಸಲ ನಾ ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ ಇವತ್ತು ಗುರುಗಳ ಪ್ರೇರಣೆ ಏನಾಗ್ತದೆ ನೋಡಬೇಕು ಅಂತ ಮಲ್ಕೊಂಡು ಬಿಟ್ಟಿನ ಅಂತ ಕೇಳಿದ್ರೆ, ಅವತ್ತು ಅವ್ರ ಪ್ರೇರಣೆ ಆದರೆ ಆ ಕೆಲಸಕ್ಕೆ ಕೈ ಹಾಕೋದು. ಅವ್ರ ಪ್ರೇರಣೆ ಆಗಲಿಲ್ಲ ಅಂದ್ರೆ ಮಾಡೋಕ್ಕೆ ಮನಸ್ಸನೇ ಬರೋಂಗಿಲ್ಲ. ಅಂಥದ್ದು ಅಪ್ಪಗಳವ್ರ ಸಂದೇಶ, ಅಪ್ಪಗಳ ಸದ್ಗುರುಗಳ ನುಡಿ, ಅವರ ಮಾತು ಭಾಳ ಸಲ ನನಗಂತಿದ್ರು. ನಾನಿಲ್ಲೇ ಬುರುಣಾಪುರದಾಗ ಆಶ್ರಮ ಮಾಡಿದಾಗ ಸಾಕಷ್ಟು ವಿಘ್ನಗಳು ಬಂದಾಗ ನಾನು ಅಂದೆ, ಯಪ್ಪ ನಾವು ಇಲ್ಲಿ ಇರಂಗಿಲ್ಲ ಅಂದೆ. ಸಣ್ಣ ಹುಡುಗರಂಗೆ ಅಂದೆ ನಾನು, ನಾ ಇಲ್ಲಿರಂಗಿಲ್ಲರಪ್ಪ. ಏನು ಅನ್ಬೇಕ್ರಿ ನನಗೆ, ಅಲ್ಲೇ ಇರಬೇಕು ಅಂದರು. ಅಲ್ಲೇ ಇರ್ಬೇಕಂದು ಸುಮ್ಮದೆ ಅಂದು ಒಂದು ಮಾತು ಹೇಳಿದರು. ಶುದ್ಧಾಡ ಚರಿತ್ರೆ ಓದ್ತೀನಿ. ಆ ಶುದ್ಧಾಡ ಚರಿತ್ರೆದಾಗ ಒಂದು ಮಾತು ಬರ್ತದೆ, ತಲೆ ಮೇಲೆ ಬೆಂಕಿ ಇಟ್ಟರು ಹುಬ್ಬಳ್ಳಿ ಬಿಟ್ಟು ಶುದ್ಧಾಡ್ರು ಎಲ್ಲಿ ಹೋಗಿಲ್ಲತ್ತು ಗೊತ್ತದಲ್ಲಿ ನಿಮಗಂದ್ರು. ಹ್ಞೂನ್ರಿಪ್ಪ. ಹಂಗೆ ಎಲ್ಲಿ ಇರ್ತೀವಿ ಅದಕ್ಕೆ ಬೆಂಕಿ ಇಟ್ಟರು ಸಹಿತ ಅದು ಹೂ ಮಾಡಿಕೊಳ್ಳುವಂಥ ಸಾಮರ್ಥ್ಯಕ್ಕೆ ಈ ಬದುಕು ಅಂತಾರ ಅಂಥೇಳಿ ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಅದು ಸದ್ಗುರು ಅಪ್ಪಂಗಳವರು. ಅವ್ರ ಶಕ್ತಿ, ಅವರ ಅನುಗ್ರಹ ನಮ್ಮ ಮೇಲೆ ಸದಾವ ಕಾಲ ಇರ್ತೈತಿ. ಅವರ ಸ್ಮರಣೆ, ಅವ್ರ ಚಿಂತನೆ ಮಾಡೋದೇ ನಮ್ಮೆಲ್ಲವರ ಕರ್ತವ್ಯ. ಇವತ್ತು ನಾವು ಅಂತಿರ್ತೀವಿ ಬಸವಣ್ಣ ನೋಡಿಲ್ಲ ನಾವು. ಭಾಳ ಮಂದಿ ಹಳಾಳೆ ಕಲ್ಯಾಣ ಇದ್ದಾಗ ನಾವ್ಯಾಕೆ ಇರಬಾರ್ದ್ರಿ ಅಂತಿರ್ತಾರೆ. ಬಸವಣ್ಣ ಇದ್ದಾಗ ನಾವ್ಯಾಕೆ ಇರಬಾರ್ದ್ರಿ ಅಂತ ನಿಮಗೆಲ್ಲ ಅನ್ನಿಸ್ತದಲ್ಲ. ಆದರೆ ಮುಂದಿನ ಒಂದು ದಿನ ಇಡೀ ನಮ್ಮ ಭಾರತ ದೇಶ ಏನಂತಂದು ಕೇಳಿದ್ರೆ, ಅವ್ವ ಅಜ್ಜಿ ನಮ್ಮ ದೇಶದ ಒಬ್ಬ ಮಹಾನ್ ಸದ್ಗುರು ದೇವನಾದಂಥ ಒಬ್ಬ ಮಹಾತ್ಮ ಸಿದ್ದೇಶ್ವರ ಅಪ್ಪಂಗಳವರು ನೀವು ನೋಡಿರೇನೋ ಅಂತ ಕೇಳ್ತದೆ. ಆ ಪುಣ್ಯ ನಮಗೆ ತಟ್ಟೈತಿ. ಅಂಥವ್ರು ಇದ್ದಾಗ ನಾವು ಹುಟ್ಟಿವಲ್ರಿ. ಅದಕ್ಕೆ ಹೇಳಿದ್ರೆ ಕಲ್ಪವೃಕ್ಷದಲ್ಲಿದ್ದು ಕಾಮಧೇನು ಇರಲಿಕ್ಕಾಗಿ ಕಲ್ಪವೃಕ್ಷದ ಚಿಂತೆ ಯಾಕೆ ಅಂತ ಹೇಳಿ, ಮೇರು ಮಂದಿರದೊಳಗೆ ಜರುಗುವ ಲೋಕದ ಚಿಂತೆಯೊಳಗೆ ತಕ್ಕಯ್ಯ. ಮೇರು ಮಂದಿರದೊಳಗಿದ್ದು ಜರುಗುವ ಲೋಕದ ಚಿಂತೆ ನಮಗೇ ತಕ್ಕಯ್ಯ ಎನ್ನುವಂತೆ ಅಂಥ ಸದ್ಗುರುಗಳ ಇದ್ದಾಗ ನಾವು ಈ ಭೂಮಿಯಾಗ ಬದುಕಿದೇವಲ್ಲ, ನಮ್ಮಂಥ ಪುಣ್ಯಾತ್ಮರು ಯಾರೂ ಇಲ್ಲ. ಅಪ್ಪಗಳು ಯಾವಾಗಲೂ ಹೆಣ್ಣು ಗಂಡು ಅನ್ನೋ ಭೇದನೆ ಮಾಡ್ತಿದ್ದಿಲ್ಲ. ಅವರು ಎಲ್ಲರೂ ಆತ್ಮಜ್ಞಾನದಿಂದ ಎಲ್ಲರೂ ಒಂದೇ ಹೇಳ್ತಿದ್ರು. ಎಂದೂ ಸ್ತ್ರೀ ಪುರುಷ ಅನ್ನತಕ್ಕಂಥ ಭೇದ ಭಾವನೆಯನ್ನು ಮಾಡಬೇಡ್ರಿ ಅಂತ ನಮಗೆ ಕಲಿಸಿಕೊಟ್ಟು ಹೋದವ್ರು ಯಾರು ಅಂತ ಕೇಳಿದ್ರೆ ಸದ್ಗುರು ಅಪ್ಪಂಗಳವರು. ಅಪ್ಪವರು ವೇದ ಕಾಲದಲ್ಲಿ ಸಹಿತ ಸ್ತ್ರೀಯರಿಗಷ್ಟೇ ಸಮಾನವಾದಂಥ ಅವಕಾಶಗಳು ನಮ್ಮ ಕಾಲದಲ್ಲಿ ಇದ್ದು, ಆವಾಗ ಶಿಕ್ಷಕಿಯರಿದ್ದರು. ಆ ಶಿಕ್ಷಕಿ ಅನ್ನೋ ಶಬ್ದ ಸಂಸ್ಕೃತ ಶಬ್ದ. ಆಗಿನ ಕಾಲಕ್ಕೂ ಶಿಕ್ಷಕಿಯರಿದ್ದರು. ಈಗೂ ಸಹಿತ ಹೆಣ್ಣು ಮಕ್ಕಳು ಒಂದು ಕೆಲವೊಂದು ಆಚಾರಗಳ ತಪ್ಪಾಕತ್ತವ. ಆ ಆಚಾರಗಳನ್ನು ನಾವು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳ್ತಾ ಪರಮ ಪೂಜ್ಯ ಸದ್ಗುರು ಬಸವಲಿಂಗಪ್ಪಂಗಳವರು ಅಪ್ಪಗಳವರು ಭಾಳ ಪ್ರೀತಿ ಅವ್ರ ಮೇಲೆ.
ಭಾಳಷ್ಟು ಸರಳ ಸಜ್ಜನರು ಆವಾಗಲೂ ಹೇಳೋರು ಅವ್ರ ಬಗ್ಗೆ. ಅಂಥ ಮಹಾತ್ಮರು ಇವತ್ತು ಈ ಎಲ್ಲ ಕಾರ್ಯಗಳನ್ನು ಮುಂದೆ ನಡೆಸಿಕೊಂಡು ಹೊಂಟಿದ್ದಾರೆ. ಆ ಮಹಾತ್ಮರ ಸೇವೆಯನ್ನು ಮಾಡಿದ್ದಾರೆ, ಅವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅಂಥ ಸದ್ಗುರುಗಳನ್ನು ಕೃಪೆಗೆ ಪಾತ್ರರಾದವರು ನಮಗಿವತ್ತು ಬರಲಿಕ್ಕೆ ಆದೇಶವನ್ನು ಮಾಡಿದರು ಪೂಜ್ಯ ಅಪ್ಪಗಳವರು. ಅವರ ಆದೇಶದಂತೆ ಬಂದು ಒಂದೆರಡು ನನಗೆ ತಿಳಿದಂತೆ 2 ಮಾತುಗಳನ್ನು ಹೇಳೀನಿ. ಸಾಕ್ರಪ್ಪ, ಟೈಮ್ ಆಯ್ತೀಗ. ಅಂಥ ಒಂದು ಮಹಾತ್ಮರ ಅನುಭವ ಅಮೃತವನ್ನು ನಾವೆಲ್ಲರೂ ಕೇಳಿಯೂ ಅವು ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ ಅಂಥೇಳಿ ನಾನು 4 ಮಾತುಗಳ ಸದ್ಗುರುಪಾದ ಕರ್ಪಿಸುವ. ಪ್ರಾತಸ್ಮರಣೀಯರಾದ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಶತಮಾನದ ಸಂತರು, ಮಾತನಾಡುವ ಮಹಾದೇವರು, ಮಾನವ ಕುಲಕ್ಕೆ ಜ್ಞಾನದ ಬೆಳಕನ್ನು ಇತ್ತು ಬಯಲಲ್ಲಿ ಬಯಲಾಗಿ ನಮ್ಮೆಲ್ಲರಿಗೆ ಬೆಳಕಾಗಿರುವಂಥ ಪೂಜ್ಯ ಗುರುದೇವರಾದ ಬುದ್ಧೀಜವರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಬಸವಾದಿಶಿವ ಶರಣರನ್ನು ಸಂತರನ್ನು ಸ್ಮರಣೆ ಮಾಡಿಕೊಂಡು, ಈ ವರ್ಷ ಶ್ರಾವಣ ಮಾಸದಲ್ಲಿ ಅನೇಕ ವಿಷಯಗಳನ್ನು ನಾವು ಬರೆಯಾಗ ಒಂದಿಷ್ಟು ಮಹಿಳೆಯರಿಗಾಗಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಂತ ನೆನಪಿಗೆ ಬಂದಾಗ, ಆ ಕಾರ್ಯಕ್ರಮಕ್ಕೆ ಯಾರು ಬರಬೇಕು, ಯಾರನ್ನು ಆಮಂತ್ರಣ ಮಾಡಬೇಕಂದಾಗ ಅದು ನೆನಪು ಬಂದಿದ್ದು ನಮ್ಮ ಬುರುಣಾಪುರ ಯೋಗೇಶ್ವರ ಮಾತಾಜಿಯವರು. ಹೀಗಾಗಿ ಇವತ್ತವರು ಬಂದು ನಿಮ್ಮೆಲ್ಲರಿಗೆ ಭಾಳಷ್ಟು ವಿಚಾರ, ಅವರು ಇನ್ನೂ ಸಮಯ ಹೇಳಬೇಕಾಗಿತ್ತು, ಸುಂದರವಾದಂಥ ಉಪದೇಶವನ್ನು ಮಾಡಿದ್ದಾರೆ. ಮಾತಾಜಿಯವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿ. ಒಂದು ಊರಿಗೆ ನಾನು ಪ್ರವಚನಕ್ಕೆ ಹೋಗಿದ್ದೆ. ದಿನಾಲೂ ಒಬ್ಬ ಮನುಷ್ಯ ಬರ್ತಿದ್ದ, ಭೇಟಿಯಾಗಿ ಹೋಗ್ತಿದ್ದ. ಅವ ದಿನಾಲೂ 10 ಗಂಟೆಗೆ ಬರವ, ಒಂದು ದಿನ 12 ಗಂಟೆಗೆ ಬಂದ. ಅವನನ್ನು ನಾನು ಕೇಳಿದೆ, ದಿನ 10 ಗಂಟೆಗೆ ಬರ್ತಿದ್ದಿ, ಇವತ್ತು 12ಕ್ಕೆ ಯಾಕೆ ಬಂದಿ ಅಂತ ಕೇಳಿದೆ. ನೋಡ್ರಿ, ನನ್ನ ಮನ್ಯಾಗ ನನ್ನ ಹೆಂಡತಿಗೆ ನನ್ನ ತಾಯಿಗೆ ಇಬ್ಬರಿಗೆ ಸರಿ ಇಲ್ಲ. ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮೊದಲು ಪ್ರಾರಂಭ ಎಲ್ಲಿ ಹಾಕದಂದ್ರೆ, ಯಾರು ಬೆಳಿಗ್ಗೆದ್ದು ದೇವರ ಸ್ಮರಣೆ ಮಾಡ್ಕೋತ ಹೇಳ್ತಾರಲ್ಲ, ಅದು ನಮ್ಮ ಭಾರತೀಯ ಸಂಸ್ಕೃತಿ. ಆವಾಗ ಆ ಮನುಷ್ಯ ಅಂದ, ದಿನ ನಮ್ಮ ಮನ್ಯಾಗ ನನ್ನ ಹೆಂಡತಿಗೆ ಮತ್ತು ನಮ್ಮ ತಾಯಿಯವರಿಗೆ ಸರಿ ಇಲ್ಲರಿ, ಅವ್ರಿಗೆ ಸರಿ ಇರ್ಲಿಕ್ಕೆ ನಿನಗೆ ಯಾಕೆ ಬೇಗ ಬರ್ಲಿಕ್ಕೆ ತಡ ಆಯ್ತು ಅಂತ ಕೇಳಿದಾಗ, ಮುಂಜಾನೆ ನಳ ಬಂದಿದ್ದು ರೀ, ನಳ ಬಂದಿದ್ದು, ಅತ್ತಿ ನೀರು ತಗೋತಾಳತ್ತ ಸೊಸೆ ಅಲ್ಲೇ ಹಾಸಿಗೆಗ ನೋಡಕೈತ್ರಿ. ಆ ನೀರು ಬಂದಿರ್ತಾವಲ್ಲ ತಗೊಳಕ, ಸೊಸಿ ಇದ್ರೆ ಅತ್ತಿ ತಗೋತಾಳತ್ತ ಆಕೆ ಅಲ್ಲಿ ಮಕ್ಕೊಂಡ್ಲತ್ರ. ಹಿಂಗಾಗಿ ನೀರೇ ಬಂದಿದ್ಲತ್ರಿ. ಅವ ಜಳಕ ಮಾಡೋದು ಲೇಟ್ ಆಯ್ತು ರೀ, ಅದಕ್ಕೆ ನಾ ತಡ ಮಾಡಿ ಬಂದೆ ಅಂತಂದ. ಹಾಗೆ ಇವತ್ತು ಭಾರತೀಯ ಸಂಸ್ಕೃತಿ ಅಂದರೆ ಏನಪ್ಪ ಅಂತಂದ್ರೆ, ಬೆಳಿಗ್ಗೆ ಎದ್ದು ಕೋಳಿ ಕೂಗದ ಮುನ್ನ ಹೇಳ್ಬೇಕಂತ ಶರಣರು ಹೇಳಿದ್ರಲ್ಲ. ಯಾರು ಬೆಳಿಗ್ಗೆದ್ದು ಮುಖ ತುಕ್ಕೊಂಡು ಮನೆ ಮುಂದೆ, ಅದು ಮನೆ ದೊಡ್ಡದಿರಲಿ ಸಣ್ಣದಿರಲಿ, ಆ ಮನೆ ಹೊಸ್ತಲಕ್ಕೆ ಒಂದಿಷ್ಟು ನೀರು ಹಾಕಿ, ವಿಭೂತಿ ಹಚ್ಚಿ, ಒಂದಿಷ್ಟು ರಂಗೋಲಿ ಹಾಕಿ, ಒಂದು ಹೂ ಇಟ್ಟು, ಒಂದು ಊದಿನ ಕಡ್ಡಿ ಬೆಳಗಿದ್ರಪ್ಪ ಅಂತಂದ್ರೆ, ಆ ಮನೆಯೊಳಗೆ ಸಂಸ್ಕಾರ ಹೆಣ್ಣು ಮಗಳದಾಳ, ಸಂಸ್ಕೃತಿ ಐತೆ ಅಂತ ತಿಳ್ಕೋಬೇಕು ಅನ್ನೋಂಥದ್ದು ನಮ್ಮ ಭಾರತೀಯರ ನಂಬಿಕೆ. ಅವಾಗ ಎದ್ದಿದ್ದು ಶುರುವಾಗಿ
ಪ್ರಾರಂಭವಾಗ್ತದೆ ನಮ್ಮ ಸಂಸ್ಕೃತಿ. ಇಲ್ಲಿ ಇವತ್ತಿನ ವಿಷಯ ಯಾವುದದ? ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯ ಪಾತ್ರ. ಈ ಸಂಸ್ಕೃತಿಯನ್ನು ಅದನ್ನು ಯಾರು ಅತ್ಯಂತ ಪ್ರೀತಿಸಿದ್ರಪ್ಪ ಅಂದ್ರೆ ಹೆಣ್ಮಕ್ಳೇ ಪ್ರೀತಿಸಿದರು. ಮತ್ತು ಗಂಡ್ಮಕ್ಳು ಪ್ರೀತಿಸಿಲ್ಲಂದ್ರೆ ನಾವು ಅವತ್ತು ಅನ್ಬೋದು. ಗಂಡ್ಮಕ್ಳದೊಂದು ಜವಾಬ್ದಾರಿ ಇದೆ, ಆದರೆ ಹೆಣ್ಮಕ್ಳದೊಂದು ವಿಶೇಷ ಜವಾಬ್ದಾರಿ ಇದೆ. ಮನೆಯೊಳಗೆ ಹಬ್ಬ ಬತ್ತಂದ್ರೆ ಅದನ್ನು ನೆನಪು ಮಾಡೋರು ಯಾರಪ್ಪ ಅಂತಂದ್ರೆ ಮನ್ಯಾಗ ಯಾರು ನೆನಪು ಮಾಡ್ತಾರೆ? ಹೆಣ್ಮಕ್ಳೇ ನೆನಪು ಮಾಡಬೇಕು. ಪಂಚಮಿ ಬತ್ರಿ ಮನೆ ಸಾರಿಸ್ಬೇಕು, ಹಬ್ಬ ಸಂತಿ ತರಬೇಕು, ಅದು ತರಬೇಕತ್ತ ಅವ್ರು ಹಿಂಗೆ ಹಿಂಗೆ ಹೇಳಕ್ಕೆ ಹತ್ತಿರ್ತಾರ. ಅವ್ರ ಮುಖ ಇಟ್ಟು ದಪ್ಪಾಗಿರ್ತದ್ರಿ. ಯಾರ್ದು? ಗಂಡ್ಮಕ್ಳದು. ಏನು ಲಿಸ್ಟ್ ಆಗಿರ್ತದೆ. ಅವ್ರು ಆರಾಮ್ ಊಟ ಮಾಡೋಕತ್ತಿರ್ತಾರೆ, ಇವ್ರು ಲಿಸ್ಟ್ ಹೇಳ್ತಿರ್ತಾರೆ. ಹೀಗಾಗಿ ಅವರಿಗೆ ನೆನಪು ಮಾಡೋರು ಯಾರಪ್ಪ ಅಂದ್ರೆ ಹೆಣ್ಮಕ್ಳೇ. ಮತ್ತು ನೋಡ್ರಿ, ನೀವು ಯಾವ ಕಾರ್ಯಕ್ರಮದಲ್ಲಿ ತಗೋರಿ, ಹಬ್ಬ ಹರಿದಿನವಾಗಲಿ, ಜಾತ್ರೆಗಳಾಗಲಿ, ಉತ್ಸವಗಳಾಗಲಿ, ವಿವಾಹಗಳಾಗಲಿ, ಏನು ಕಲ್ಯಾಣ ಮಂಟಪಕ್ಕೆ ಕಲ್ಯಾಣ ಅಂತ ಕರಿತೀವಿ ಕಾರ್ಯಕ್ರಮಗಳು, ಆ ಎಲ್ಲ ಕಾರ್ಯಕ್ರಮದಲ್ಲಿ ಹೆಣ್ಣುಮಕ್ಕಳಿದ್ರೆ ಆ ಕಾರ್ಯಕ್ಕೆ ಶೋಭೆ. ಕೊನೆಗೆ ಹೋಗಾಗೂ ಅವರಿದ್ರೆ ಶೋಭೆನೇ. ಅವ್ರು ಇರ್ಲಿಕ್ಕಂದ್ರೆ ಮುನ್ಸಿಪಾಲ್ಟಿಯವ್ರು ಬರಬೇಕು. ಹಾಗೆ ಎಲ್ಲದರ ಹುಟ್ಟಿನಿಂದ ಹಿಡಿದು ಕೊನೆಯವರೆಗೂ ಕೂಡ ಆ ಹೆಣ್ಮಕ್ಕಳ ಪಾತ್ರ ಭಾಳ ಅಪರೂಪವಾಗಿರುವಂಥದ್ದು. ಮತ್ತು ಎಲ್ಲ ಕ್ಷೇತ್ರದಲ್ಲಿ ಮನೆಯನ್ನು ಬೆಳಗಿಸುವುದನ್ನು ಹಿಡ್ಕೊಂಡು ದೇಶ ಪ್ರೇಮದಲ್ಲಿ, ದೇಶ ರಕ್ಷಣೆಯಲ್ಲಿ, ತ್ಯಾಗದಲ್ಲಿ, ಯೋಗದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ಹೆಣ್ಮಕ್ಕಳ ಪಾತ್ರ ಬಹಳ ಪ್ರಮುಖವಾಗಿ ಇರುವಂಥದ್ದು. ಅದಕ್ಕೆ ಒಬ್ಬ ಹೆಣ್ಮಗಳು ಹೇಳ್ತಾಳ, ಎರಡು ಮನೆಯ ದೀಪವನ್ನು ಬೆಳಗುವವಳು ಯಾರಂದ್ರೆ ಅದು ಹೆಣ್ಣುಮಗಳು. ಒಂದು ಹುಟ್ಟಿದ ಮನೆ. ಆ ಹುಟ್ಟಿದ ಮನೆಯ ದೀಪ ಯಾವಾಗ ಬೆಳಗ್ತದಂತ ಕೇಳಿದ್ರೆ, ಆ ಹೆಣ್ಮಗಳು ಗಂಡನ ಮನೆಗೆ ಬಂದು ಆ ಗಂಡನ ಮನೆಯಲ್ಲಿ ಒಳ್ಳೆ ಆಚಾರವಂತಳಾಗಿ, ವಿಚಾರವಂತಳಾಗಿ, ನೀತಿವಂತಳಾಗಿ, ಧರ್ಮವಂತಳಾಗಿ, ಹಬ್ಬ ಹರಿಗಳನ್ನು, ಭಾರತೀಯ ಸಂಸ್ಕೃತಿಯನ್ನು ಪ್ರೀತಿಸುವಂಥ ಕಾರ್ಯವನ್ನು ಮಾಡಕ್ಕೆ ಹತ್ತಲಂದ್ರೆ ಓಣ್ಯಾಗ ಹಿರಿಯರು ಕೇಳ್ತಾರ, ಈ ಹೆಣ್ಮಗಳು ಏನು ಭಕ್ತಿವಂತರದಾಳ, ಇವರು ತಾಯಿ ತಂದೆ ಹೆಂಗೆ ಇರಬೇಡತ್ತ ಅಂದ್ರೆ ತಿಳ್ಕೊಳ್ರಿ, ತವ್ರ ಮನೆ ದೀಪ ಹಚ್ಚಿದಂಗೆ ಅದು ತವ್ರ ಮನೆ ದೀಪ ಹಚ್ಚಿದಂಗೆ. ಆಕೆ ಎಲ್ಲರೂ ಮತ್ತೊಂದು ಕಡೆ ಹೋಗಿ ಒಳ್ಳೆ ಕಾರ್ಯವನ್ನು ಮಾಡ್ತಿದ್ಲಂದ್ರೆ, ಒಳ್ಳೆ ಶುಭ ಕಾರ್ಯಗಳಲ್ಲಿ ಎಲ್ಲದರಲ್ಲೂ ಪಾಲ್ಗೊಳ್ಳುತ್ತಿದ್ರಂದ್ರೆ, ಅವಾಗ ಈ ಹೆಣ್ಮಗಳು ಯಾರು ಸೊಸಿ ಅಂತ ಕೇಳಿದ್ರಂದ್ರೆ ಅದು ಗಂಡನ ಮನೆಯ ದೀಪ ಬೆಳಗಿದಂಗೆ. ಅದಕ್ಕೆ ಈ ಜಗತ್ತಿನಲ್ಲಿ ತವರ ಮನೆ ಮತ್ತು ಗಂಡನ ಮನೆ ಎರಡು ದೀಪವನ್ನು ಬೆಳಗಿಸುವಂಥ ತಾಕತ್ತು ಭಾರತೀಯ ಹೆಣ್ಣುಮಕ್ಕಳಿಗೆ ಬಿಟ್ಟು ಮತ್ತು ಯಾವ ದೇಶದಲ್ಲಿ ಈ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದು ಭಾರತದಲ್ಲಿ ಮಾತ್ರ ಸಾಧ್ಯ ಇದೆ. ಅಮೇರಿಕಾದಲ್ಲಿ ಅದು ಇಲ್ಲ. ಅಲ್ಲಿ ಸಂಪತ್ತು ಜಾಸ್ತಿ ಅದ, ಸಂಸ್ಕೃತಿ ಇಲ್ಲ. ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತ ಭಾರತೀಯರು, ನಾವು ಹೆಣ್ಮಕ್ಕಳು ಮೊದಲು ಮಾಡ್ಕೋತ ಬಂದಾರ ಹಿರಿಯರು, ಈಗ ಅದರಿಂದ ನಾವು ದೂರ ಆಗ್ಲಿಕ್ಕೆ ಹತ್ತಿದ್ದೀವಿ. ಅಮ್ಮವ್ರು ಹೇಳಿದ್ರಲ್ಲ, ಅವಾಗ ದೋತ್ರ ಉಟ್ಕೊಂಡು, ಮೇರು ಶರ್ಟ್ ಅಂಗಿ ಹಾಕ್ಕೊಂಡು, ಪಟ್ಗ ಸುತ್ತಗೊಂಡು ಸತೀಪತಿಗಳಿಬ್ಬರೂ ಬಂದ್ರೆ ಸ್ವಾಮಿಗಳವರಿಗೆ ಆಶೀರ್ವಾದ ಬಾಳೆಹಣ್ಣು ಏನಾದರೂ ಕೊಟ್ರೆ ಹೆಣ್ಮಗಳು ಉಡಿ ಹೊಡ್ತಿದ್ದಳು. ಅವ ಪುರುಷನೂ ಕೂಡ ತನ್ನ ದೋತ್ರವನ್ನು ಉಡಿ ಹೊಡ್ತಿದ್ದ. ಈಗ ರೀ ಇದು ತೆಗಿತಾರೆ, ಅದನ್ನ ಕಿಸೆದೆ ಅಂದರೆ ಅದು ಸಂಬಳ ಬರ್ಸಿರ್ತಾರೆ ಅದ್ರಾಗ, ಅದನ್ನು ಹಿಂಗೆ ತೊಗೊಂಡು ಹಿಂಗೆ ಮಾಡ್ತಾರೆ. ಯಾಕಂದ್ರೆ ಇದು ನಾವೊಂದು ಮೆರುಗು ಹೋಗಿಬಿಟ್ಟಿದೆ. ರೇಷನ್ ಪಟ್ಟಿಗೆ ಸುತ್ತುವಂಥ ಜನ ಇಲ್ಲಿ ನೋಡ್ರಿ, ಇಷ್ಟು ಜನ ಅಂದ್ರೆ ಒಬ್ಬರ ರೇಷನ್ ಪಟ್ಟಿಗೆ ಇಲ್ಲ, ಮೆರು ಸೆಟ್ಟಿಂಗದ ಇಲ್ಲ. ಹೆಣ್ಮಕ್ಕಳು ಈಗಿನ ನಮ್ಮ ಯುವತಿಯರು ಅಂದರೆ ಸಣ್ಣ ವಯಸ್ಸಿದವರು, ಅವರು ಸಂಸ್ಕೃತಿಯಿಂದ ದೂರ ಆಗ್ತಾರೆ. ನೋಡ್ರಿ ನೀವು, ನಮ್ಮ ಭಾರತೀಯ ಹೆಣ್ಮಕ್ಕಳ ಉಡುಪು ನೋಡ್ರಿ ನೀವು, ಮಹಾಭಾರತ, ರಾಮಾಯಣ, ಕೆಲವೊಂದು ಶರಣ ಸಂಸ್ಕೃತಿಯಲ್ಲಿ ನೋಡ್ರಿ, ಅವ್ರನ್ನ ನೋಡಿದ್ರೆ ತಲೆ ಬಾಗಬೇಕು.
ಅವ್ರು ನೋಡಿರೋ ಒಂದು ಲಕ್ಷ್ಮಿ ಕಣ್ಣಂಗೆ ಆಗಬೇಕು, ಚೆನ್ನಮ್ಮ ಕಣ್ಣಂಗೆ ಆಗಬೇಕು. ಇಷ್ಟು ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮ ದೇಶ ರಕ್ಷಣೆಯಲ್ಲಿ ಖಡ್ಗವನ್ನು ಹಿಡಿದು ಹೋರಾಟ ಮಾಡಿದ್ಲು. ಆದರೆ ಅವಾಗ ಪ್ಯಾಂಟ್ ಹಾಕೊಂಡಾಳನ? ಇಲ್ಲ, ಸೀರೆಯನ್ನೇ ಉಟ್ಕೊಂಡಾಳ. ಅದು ನಮ್ಮ ಭಾರತೀಯ ಹೆಣ್ಮಕ್ಳಿಗೆ ಅತ್ಯಂತ ಶೋಭೆ ತರುವಂತಹದ್ದು. ನೀವು ಹಳ್ಳಿ ಒಳಗೆ ನೋಡ್ರಿ, ಒಬ್ಬ ಹೆಣ್ಮಗಳು ಬಡವಳಕ್ಕೆ ಬಡವರು, ಆಕೆ ಮನ್ಯಾಗ ಮುಂಜಾನೆ ಎದ್ದು ಸ್ನಾನ ಮಾಡಿ ಅಡುಗೆ ಮಾಡಿ ಮಕ್ಕಳಿಗೆ ಎಲ್ಲರಿಗೂ ಊಟ ಮಾಡಿಸಿ ತಲೆ ಮ್ಯಾಗ ಒಂದು ಬುತ್ತಿ ಇಟ್ಟುಕೊಂಡು ಹಣಿ ಮ್ಯಾಗ ವಿಭೂತಿ ಹಚ್ಕೊಂಡು ಹಣಿಗೆ ಕುಂಕುಮ ಹಚ್ಕೊಂಡು ಹಿಂಗೆ ಹೊಂಟ್ಲಪ್ಪ ಅಂತಂದ್ರೆ ಆಕೆ ಲಕ್ಷ್ಮಿ ಹಂಗೆ ಕಾಣ್ತಿದ್ರು. ಕೈ ಮುಗಿಬೇಕಂತ ಹೇಳ್ತಾ ನಮ್ಮ ಜಾನಪದ ಸಾಹಿತ್ಯ. ಹಂಗೆ ಹೊಂಟಾಗ ಆ ಹೆಣ್ಮಗಳಿಗೆ ಕೈ ಮುಗಿ ಲಕ್ಷ್ಮಿ ಕಣ್ಣಂಗೆ ಕಾಣ್ತಾಳನ್ನಂಥ ಒಂದು ವರ್ಣವನ್ನು ಮಾಡ್ತಾ ಇದ್ದಾನೆ. ಹಾಗೆ ಆ ಎಲ್ಲ ಸಂಸ್ಕೃತಿಯಿಂದ ನಾವು ದೂರ ಆದೇವಂದರೆ ಏನಾಗ್ತದೆ ಸ್ವಾಮೀಜಿಯವರು ಅಂದ್ರೆ ನಮ್ಮ ಸಮಾಧಾನ ಕೆಡುತ್ತದೆ, ಸಮಾಧಾನ ಹೋಗ್ತದೆ. ಆವಾಗ ಮಕ್ಕಳಿಗೆ ನಾವು ಏನಂತ ಹರಿಸ್ತಿದ್ದೇವ್ರಿ? ತೊಟ್ಲ ತೂಗಿ ಏನಂತ ಹಾಡ್ತಿದ್ದೇವೆ? ಆರೋಗ್ಯವಂತನಾಗು, ವಿದ್ಯಾವಂತನಾಗು, ಧರ್ಮವಂತನಾಗು, ನೀತಿವಂತನಾಗು, ಭಾರತದ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡುವಂಥವನಾಗು, ನಿನ್ನ ವಂಶವನ್ನು ಬೆಳಗುವಂತನಾಗು, ದೇಶ ಪ್ರೇಮಿಯಾಗು, ದೇವರನ್ನು ಪ್ರೀತಿಸು, ಗುರು ಹಿರಿಯರನ್ನು ಆರಾಧಿಸು. ಇದೆಲ್ಲವನ್ನು ಹೇಳಿ ತಾಯಿ ತಂದೆಗಳು ತೊಟ್ಟಲವನ್ನು ತೂಗುತ್ತಿದ್ದರು. ಇವತ್ತು ಅದೇ ತಾಯಿ ತಂದೆಗಳ ಭಾವನೆ ಇದ್ದಂಥ ನಮ್ಮ ದೇಶದೊಳಗೆ ಇಂದಿನವ್ರು ನಾವು ಏನು ತೂಗ್ತೇವಂದ್ರೆ, ನೀನು ಕಾಫಿ ಮಾಡ್ಯಾರ ಪಾಸಾಗು, ಹೆಂಗಾರ ಮಾಡು ಪಾಸಾಗು, ನೀ ಏನಾದರೂ ಮಾಡು ಡಾಕ್ಟರ್ ಆಗು, ಇಂಜಿನಿಯರ್ ನೀ ಹೆಂಗೆ ಮಾಡ್ತೀಯ ಆಗು, ನೀ ಹೆಂಗಾರ ಮಾಡಿ ಸಂಪತ್ತು ಗಳಿಸು, ನೀ ಹೆಂಗಾರ ಮಾಡಿ ನಮ್ಮನ್ನು ಜೋಪಾನ ಮಾಡು ಅನ್ನೋಂಥದ್ದು ಇವತ್ತು ಬಂದಿದೆ. ಅವಾಗ ಆಚಾರಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣೆಯಾಗು ನನ್ನ ಕಂದ, ಜ್ಯೋತಿಯಾಗು ಜಗಕ್ಕೆಲ್ಲ ಅಂತ ಹಾಡುವಂಥ ಒಂದು ಏನು ಗರತಿ ಅದ ಆಡ್ತಿದ್ಲಲ್ಲ, ಅದರಿಂದ ನಾವು ದೂರ ಆಗಿವಿ. ಅದಕ್ಕೆ ಮೊನ್ನೆ ಒಬ್ಬರು ಬಿಜ್ಜರಿಗೆಯಲ್ಲಿ ಹೇಳಿದರು ಈ ಮಾತನ್ನು. ಅಪ್ಪಗಳು ತಾಯಿಯವರು ಆ ಮಗುವ ತೊಟ್ಟಲಿಗೆ ಹೆಸರಿಡುವಾಗ ಅವಾಗಿನ ತಾಯಿಗಳು ಇದನ್ನು ಹಾಡಿದ್ರು, ನಾವು ನೋಡಿದ್ದೇವತ್ತನ್ನಂಥದ್ದು. ಜ್ಯೋತಿಯಾಗು ಜಗಕ್ಕೆಲ್ಲ ಅಂತ ಹಾಡಿದ್ರತ್ತ. ಆಚಾರಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣೆಯಾಗು ನನ್ನ ಕಂದ, ಜ್ಯೋತಿಯಾಗು ಅಂತ ತಿಳ್ಕೊಂಡು ಪೂಜೆ ಅಪ್ಪಗಳ ಸಣ್ಣವರಿದ್ದಾಗ ಹೆಸರಿಡವರು ಇದನ್ನು ಹೇಳ್ತಾರೆ ಈಗ. ಹಾಗೆ ಅಂಥ ಒಂದು ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಇದೆ. ಅದನ್ನು ನಾವು ಪೋಷಿಸಬೇಕಾಗಿದೆ, ನಾವು ಬೆಳೆಸಬೇಕಾಗಿದೆ. ನಾವು ಶಾಲೆಗೆ ಹೋಗಾಗ ಏನೋ ಇವ ಉಡುಪಗಳು ಉಡೋಣ, ಕನಿಷ್ಠ ಹಬ್ಬ ಹರಿದಿನಗಳಲ್ಲಿ ಶುಭ ಕಾರ್ಯದಲ್ಲಿ ಇಷ್ಟಾದರೂ ನಮ್ಮ ಸಂಸ್ಕೃತಿ ಉಡುಪುಗಳನ್ನು ಇವತ್ತು ನಾವು ಉಡಬೇಕಾಗಿದೆ. ನಮ್ಮ ಮನೆಯಲ್ಲಿ ನೀವು ನೋಡ್ರಿ, ದೇವರ ಜಗಲಿ ಮುಂದೊಂದು ದೀಪ ಹಚ್ಚೋರು ಯಾರದು ಕೇಳಿದ್ರೆ ಹೆಣ್ಮಕ್ಳೇ. ಆ ದೀಪವನ್ನು ಹಚ್ಚೋರು ಹೆಣ್ಮಕ್ಳೇ. ಎಲ್ಲ ಕಾರ್ಯದಲ್ಲಿಯೂ ಕೂಡ ಅವರ ಪಾತ್ರ ಪ್ರಮುಖವಾಗಿರುವಂಥದ್ದು. ಅವರ ಪಾತ್ರ ಅತ್ಯಂತ ದೇಶಕ್ಕೆ ಆದರ್ಶವಾಗಿರುವಂಥದ್ದು. ಮತ್ತು ಅದರ ಜೊತೆಗೆ ಅವ್ರಿಗೇನು ನಿಮಗೆ ಹೆಣ್ಮಕ್ಳಿಗೆ ಅಂದರೆ ತ್ಯಾಗ ಅದರ ತ್ಯಾಗ ಅದು ಎಷ್ಟದಪ್ಪ ಅಂತಂದ್ರೆ, ಒಬ್ಬ ಕವಿ ಹೇಳ್ತಾನ, ಭೂಮಿಗಿಂತ ನಿನ್ನ ತೂಕ ಹೆಚ್ಚು ನೋಡು ತಾಯಮ್ಮ ಅಂತ ಹೇಳ್ತಾನೆ. ಭೂಮಿಗಿಂತ ತಾಯಿಯ ಅಷ್ಟು ತಾಳ್ಮೆ ಅದತ್ತಕ್ಕಿಗೆ, ತ್ಯಾಗದಂತ. ಗಂಡನ ಮನೆಯಲ್ಲಿ ಎಲ್ಲವನ್ನ ಬೆಳೆಸಿ ಉಣಿಸಿ ತಿನಿಸಿದಂಥ ತಾಯಿ ತಂದೆಯನ್ನು ಮರೆತು ಅದನ್ನೆಲ್ಲವನ್ನು ತ್ಯಾಗ ಮಾಡಿ ಈ ಮನೆಗೆ ಬರ್ತಾಳ. ಯಾಕೆಂದ್ರೆ ಅದು ತವ್ರ ಮನೆ, ತನಗೆ ಜನ್ಮ ಕೊಟ್ಟ ತವ್ರ ಮನೆ. ಇದು ಮುಂದೆ ಇದು ಆಕೆ ಗಂಡನ ಮನೆ ಅಲ್ಲ, ಅದು ಗಂಡನ ಮನೆ ಹೋಗಿ ಮುಂದೆ ಈಕಿನ ತವ್ರ ಮನೆ ಆಗ್ತದೆ. ಯಾರಿಗಂದ್ರೆ ಈಕಿನ ಮಕ್ಕಳಿಗೆ ಅದು ತವ್ರ ಮನೆ ಆಗ್ತದೆ. ಹಾಗೆ ತವರ ಮನೆಯಲ್ಲಿ ತ್ಯಾಗ ಮಾಡಿ ಗಂಡನ ಮನೆಯಲ್ಲಿ ಬಂದು ಎಲ್ಲವನ್ನು ಸಹಿಸ್ಕೊತಾಳೆ. ಅಲ್ಲಿ ಆವಾಗಿನ ಕಾಲದಲ್ಲಿ ಅನೇಕ ರೀತಿ ಅತ್ತೆ ಮಾವ ಎಲ್ಲರೂ ಪ್ರೀತಿಸ್ತಿದ್ದರು. ಈಗ ಅದು ಕಡಿಮೆ ಆಗಿದೆ. ಅವಾಗೂ ಕೂಡ ಹೇಮರೆಡ್ಡಿ ಮಲ್ಲಮ್ಮ ನೆನಪು ಮಾಡಿಕೊಂಡ್ರೆ ನಿಮಗೆಲ್ಲ ಗೊತ್ತಾಗ್ತದೆ. ಎಷ್ಟು ಆಕೆಗೆ ತ್ರಾಸಾದರೂ ಕೂಡ ಆಕೆ ಸಂಸ್ಕೃತಿಯನ್ನು ಬಿಡಲಿಲ್ಲ. ಹಳಸಿದ ಅಂಬಲೆಯನ್ನು ಕೊಟ್ಟರು, ಅದೇ ಅಮೃತ ಅಂತ ಊಟ ಮಾಡಿದಳು.
ಅಡವಿಗೆ ದನ ಕಾಗಲಿಕ್ಕೆ ಕಳಿಸಿದರು. ಅದು ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡ್ಲು. ಏನೇ ಬಂದರೂ ಕೂಡ ಅದನ್ನೆಲ್ಲವನ್ನ ಸಹಿಸ್ಕೊಂಡಲ್ಲ. ಅದಕ್ಕೆ ತ್ಯಾಗದ ಮೂರ್ತಿ ಈ ಜಗತ್ತಿನೊಳಗೆ ಯಾರಾದರೂ ಇದ್ದರೆ ಅದು ಹೆಣ್ಣು ಮಗಳು ಅನ್ನುವಂಥದ್ದು ಇದೆ. ಅಂಥ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಇವತ್ತು ಮಾತಾಜಿಯವರು ಬಹಳ ಸುಂದರವಾಗಿ ಹೇಳಿದರು. ಇನ್ನೂ ಸಮಯ ಇತ್ತು, ಆ ಸಮಯವನ್ನು ಇವತ್ತು ಮಳೆ ಕಸುಗುತ್ತು. 1.5 ತಾಸು ಕಾರ್ಯಕ್ರಮ ಹೆಚ್ಚು ಕಡಿಮೆ. ಇವತ್ತು ಮಳೆ ಬಂದಿದೆ, ಅದು ಅವಶ್ಯವಾಗಿ ಬೇಕಾಗಿದೆ. ಅಪ್ಪುಗಳಿಗೆ ನಾವು ಒಂದು ಸಲ ಈಗ 8 ವರ್ಷದ ಹಿಂದೆ ಇಲ್ಲಿ ನಮ್ಮದು ಯಾವತ್ತು ಪ್ರವಚನ ನಡೀತಿದ್ರಪ್ಪ, ಒಂದು ಮಂಟಪ ಆದ್ರೆ ಚಲೋ ಆಗ್ತದೆ ಅಂತ ತಿಳ್ಕೊಂಡು ನಮ್ಮ ಎಲ್ಲ ಹಿರಿಯರು ನಾವು ಕೂಡಿ ಅಪ್ಪುಗಳಿಗೆ ವಿನಂತಿ ಮಾಡ್ಕೊಂಡೀವಿ. ಏನಾಗ್ತದೆ, ಮಳೆ ಆದ ಕೂಡಲೇ ಪ್ರವಚನ ಅವತ್ತು ಎಲ್ಲಿ ಮಾಡಬೇಕು, ಪ್ರವಚನ ನಿಂದಿರ್ತದೆ ಅಂದೇವಿ. ಅಪ್ಪುಗಳು ಅಂದ್ರೆ ಅವತ್ತು ಮಳಿನೇ ಪ್ರವಚನ ತಿಳ್ಕೋರಿ ಅಂದ್ರೆ ಅವರು ಮಳಿನೇ ಪ್ರವಚನ ಅವತ್ತು. ಹಾಗೆ ಇವತ್ತು ರೈತರಿಗೂ ಕೂಡ ಅದು ಮಳೆ ಅವಶ್ಯವಾಗಿ ಬಂದಿದೆ, ಬರಬೇಕು, ಮಳೆ ಆಗಲಿ. ಇವತ್ತು ಗುಣಾಪುರ ಮಾತಾಜಿಯವರು ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಣ್ಣ ವಯಸ್ಸಿನಲ್ಲಿ ಅವರು ಸನ್ಯಾಸ ಸ್ವೀಕಾರ ಮಾಡಿದರು. ಬಹಳ ಸಣ್ಣವರು ಅವರು ಆಶ್ರಮಕ್ಕೆ ಉದ್ಘಾಟನೆಗೆ ಅಪ್ಪುಗಳು ಹೋಗಿದ್ದರು, ನಾನು ಹೋಗಿದ್ದೆ ಅವ್ರ ಜೊತೆಗೆ. ಅವಾಗ ಭಾಳ ಆದರೆ ಅವರಿಗೆ ಒಂದು 19-20 ವಯಸ್ಸು ಇರ್ಬೋದು ಅಷ್ಟೇ. ಅಂಥ ವಯಸ್ಸಿನಲ್ಲಿ ಒಂದೇನೋ ಗುರುಗಳ ಕೃಪಾ ಒಂದು ಅಲ್ಲೇ ಸ್ವಂತ ಆಶ್ರಮ ಮಾಡಿಕೊಂಡು ಇವತ್ತು ಅಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಮಾಡಿದ್ದಾರೆ. ಅನೇಕ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಭಾರತೀಯ ಸಂಸ್ಕೃತಿಯನ್ನು, ಅಧ್ಯಾತ್ಮವನ್ನು ಇವತ್ತು ಬಿಡುವಿಲ್ಲದೆ ಅವ್ರ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಅಪ್ಪುಗಳು ಅವರ ಆಶ್ರಮಕ್ಕೆ ಉದ್ಘಾಟನೆಗೆ ಹೋಗಿದ್ದರು. ಅದು ಉದ್ಘಾಟನೆ ಆಗದಂಥ ಇದರೊಳಗೆ ಒಂದಷ್ಟು ಏನೋ ಆಗಿತ್ತು. ಆದರೆ ಅಪ್ಪುಗಳಂದರು ಅವಶ್ಯ ನಾವು ಬರ್ತೀನಿ, ನಿಮ್ಮ ಕಾರ್ಯಕ್ರಮಕ್ಕೆ ಮಾಡ್ರಿ ತಗೊಂಡು ಅವರಿಗೆ ಆಶೀರ್ವಾದ ಮಾಡಿದರು. ಅದು ಬಹಳ ವಿಶೇಷವಾಗಿರುವಂಥದ್ದು. ಹಾಗೆ ಅವರ ಕ್ಷೇತ್ರ ಬೆಳೀತಾ ಇದೆ. ಮತ್ತು ಈಗ ಭಾರತೀಯ ಸಂಸ್ಕೃತಿ ಕಾರ್ಯಕ್ರಮಗಳು ಏನೇ ಆದರೂ ಕೂಡ ಆಗಾಗ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡು ಅದರಲ್ಲಿ ತಮ್ಮ ಜವಾಬ್ದಾರಿಯುತವಾದ ಕೆಲಸವನ್ನು ಮಾಡುವಂಥದ್ದಿದೆ. ಇತ್ತಿತ್ತಲಾಗಿ ಒಂದು ಸ್ವಾಮೀಜಿಯವ್ರದ್ದೇ ಒಂದು ಸಂಸ್ಥೆ, ಒಂದು ಸಂಘ ಮಾಡ್ಕೊಂಡೀವಿ. ಆ ಸಂಘದಿಂದ ಏನು ಮಾಡೋದಂದರೆ, ಶಾಲೆಯಲ್ಲಿ ಕೂಡ ಇವತ್ತು ಭಾರತೀಯ ಸಂಸ್ಕೃತಿಯಿಂದ ಶಾಲೆ ಪಠ್ಯ ಪುಸ್ತಕದಲ್ಲಿ ಕೂಡ ದೂರ ಹೋಗಿದ್ದಾರೆ ಅವರು. ಅದನ್ನು ಮತ್ತೆ ಶಾಲೆಯಲ್ಲಿ ಮರಳಿ ತರಬೇಕು ಅನ್ನೋಂಥ ವಿಚಾರ ಇಟ್ಟುಕೊಂಡು ಅನೇಕ ಕ್ರಿಯಾತ್ಮಕ ಕೆಲಸಗಳು ನಡೆದಾವ. ಅದರಾಗ ಮಾತಾಜಿಯವ್ರದ್ದು ಕೂಡ ದೊಡ್ಡ ಪಾತ್ರ ಕೆಲಸವನ್ನು ವಹಿಸಿಕೊಂಡಾರ. ಈಗ ಉದಾಹರಣೆಯಾಗಿ ಅರಸ ಆನೆ ಅಂತ ಇದೆ. ಅರಸ 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 ಆನೆ ಹೀಗೆಲ್ಲ ಅದಾವಲ್ಲ. ಅಪ್ಪ ಅಮ್ಮ ಅಕ್ಕ ಮಹಾದೇವಿ ಹೀಗೆ ಇದನ್ನು ತರುವಂಥ ವ್ಯವಸ್ಥೆಯು ಕೂಡ ನಡೆದಿದೆ. ಅದು ನಮ್ಮ ಭಾರತೀಯ ಸಂಸ್ಕೃತಿ. ಹಾಗೆ ಅದನ್ನು ನಾವು ನೀವು ಎಲ್ಲರೂ ಬೆಳೆಸಬೇಕಾಗಿದೆ. ಅದಕ್ಕೆ ಅದರಲ್ಲಿ ಏನೇ ಕಷ್ಟ ಬಂದರೂ ಕೂಡ ನಿಮ್ಮ ಮಕ್ಕಳಿಗೆ, ನಿಮ್ಮ ಸ್ವಸ್ಥರಿಗೆ, ನಿಮ್ಮ ಮಕ್ಕಳಿಗೆ ಇವತ್ತು ನಾವು ಹೇಳಬೇಕಾಗಿದೆ. ಯಾಕಂದರೆ ಇವತ್ತು ಅದರಿಂದ ದೂರ ಆದೇವಂದ್ರೆ ಭಾಷೆಯಿಂದ ನಾವು ದೂರ ಆಗತ್ತೇವೆ. ಈಗ ಕನ್ನಡ ಭಾಷೆ ಮರಿ ಆಯಿತು ಅಂದರೆ ನಮ್ಮ ಸಂಸ್ಕೃತಿ ಮರಿ ಆಯಿತು. ನಾನು ಈಗ ಸುಮಾರು 10-15 ವರ್ಷದ ಹಿಂದೆ ಅಪ್ಪುಗಳು ಒಂದು ಕಾರ್ಯಕ್ರಮಕ್ಕೆ ಹೊಂಟಿದ್ದೀವಿ. ಅಪ್ಪುಗಳು ಒಂದು ಅಡವಿನ ಸೀಟ್ನಾಗ ಕೂತಿದ್ರು, ನಮ್ಮ ಮುಂದೆ ಡ್ರೈವರ್ ಮುಂದೆ ಕೂತಿದ್ದೆ, ಸೈಡ್ ಕೂತಿದ್ದೆ. ನನಗೆ ದಾರಿ ಗೊತ್ತಿತ್ತು, ಜಗಳಕ್ಕೆ ಹೋಗ್ಬೇಕಾಗಿತ್ತು. ಅವನು ಡ್ರೈವರ್ಗೆ ಗೊತ್ತಿರಲಿಲ್ಲ. ಯಾಕಡೆ ಹೋಗ್ಬೇಕ್ರಿ ಗುರುವತ್ ನನಗೆ ಕೇಳಿದ. ನಾನು ರೈಟ ಲೆಫ್ಟ್ ಅಂತ ಹೇಳಕತ್ತಿದ್ದೆ. ಅಪ್ಪುಗಳು ಕೇಳಿದ್ರೆ ನನ್ನ ಮಾತು, ಇನ್ನು ಕನ್ನಡ ಹೊಕ್ಕದಂದ್ರು ಅವರು. ಎಡಗಡೆ ಬಲಗಡೆ ಅಂದ್ರೆ ಏನಾಗ್ತದೆ ನಿಮಗೆ ಗೊತ್ತಂದ್ರು. ಅಲ್ಲಿಂದ ನಾ ಎಡಗಡೆ ಬಲಗಡೆ ಅನ್ನಕತ್ತೀನಿ. ಹಾಗೆ ಭಾರತೀಯ ಸಂಸ್ಕೃತಿ ಅಂದರೆ ಭಾಷೆಯಲ್ಲಿ ಅಡಗಿದೆ. ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಇಂಗ್ಲೀಷ್ ಕಲಿಸೋನು ಇಂಗ್ಲೀಷ್. ಅದು ಯಾಕಂದ್ರೆ ಮುಂದೆ ಅವ್ರಿಗೆ ಬೇಕಾಗ್ತದೆ. ಆ ಇಂಗ್ಲೀಷ್ ಶಾಲೆಗಳು ಹೊರಗಿರಲಿ, ಮನೆಗೆ ಬಂದರೆ ಕನ್ನಡ ಶಾಲೆ ಆಗಬೇಕು. ನಮ್ಮ ಮನೆಗಳೆಲ್ಲ ಕನ್ನಡ ಶಾಲೆಗಳಾಗಬೇಕು. ಮನೆಗೆ ಬಂದ್ರೆ ಆ ಮಗು ಅವ್ವ ತಂದ್ಕೊಳ್ಳೆ ಹೋಗ್ಕೊಡ್ರಿ, ಮಮ್ಮಿ ಅಂದ್ರೆ ಹೋಗಿ ಕೊಡ್ಬೇಡ್ರಿ.
ಅಪ್ಪ ಅಂದ್ರೆ ಹೋಗಿ ಕೊಡ್ರಿ, ಡ್ಯಾಡಿ ಅಂದ್ರೆ ಹೋಗಿ ಕೊಡ್ಬೇಡ್ರಿ. ಹಾಂ, ಹೀಗೆ ನಮ್ಮ ಮನೆಗಳು ಕನ್ನಡ ಶಾಲೆಗಳಾಗಲಿ ಹೊರಗಿನ ಶಾಲೆಗಳು ಏನಾದರೂ ಆಗಲಿ ಅದನ್ನ ಕಲಿಯೋಣ. ಅದಕ್ಕೆ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಾವು ಉಳಿಸ್ಬೇಕಾದ್ರೆ ಅದರಲ್ಲಿ ಹೆಣ್ಮಕ್ಕಳ ಪಾತ್ರ ಇದೆ. ಅದನ್ನು ನಾವು ನೀವು ಮಾಡೋಣ. ಮತ್ತಿನ್ನು ಗಂಡ್ಮಕ್ಳು ನಮ್ದು ಏನೂ ಇಲ್ಲರೇನ್ರಿ ಸುಮ್ ಕೂತ್ ಹೋಗೋದು ಅನ್ನೋದಕ್ಕಿಂತ ಆ ಹೆಣ್ಮಕ್ಕಳ ಏನು ಮಾಡ್ತಾರಲ್ಲ ಅದಕ್ಕೆ ಪೋಷಕರಾಗಿ, ಅದಕ್ಕೆ ರಕ್ಷಕರಾಗಿ, ಅದಕ್ಕೆ ಬೆನ್ನೆಲುಬಾಗಿ ತಾವು ನಿಂತು ಅದನ್ನು ಕೂಡ ತಾವು ಪೋಷಿಸಬೇಕನ್ನಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ, ಮಾತಾಜಿಯವರು ಇನ್ನೊಂದು 2-3 ದಿನ ಬಿಟ್ಟು ಬರಲಿಕ್ಕೆ ತಾವು ಬಂದ್ರೆ ಒಳ್ಳೆಯದು ಅಂತ ಅನ್ನಿಸ್ತು ನನಗೆ. ಆವಾಗಂದರು ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗ್ತೀನಪ್ಪ, ನಾಳೆ ನನಗೆ ಬಿಡುವಿದೆ ಅಂದರು. ಇವತ್ತು ತಾವು ಎರಡೂ ಬಿಡುವಿಲ್ಲದ ಈ ಕಾರ್ಯಕ್ರಮದಲ್ಲಿದ್ದರೂ ಕೂಡ ಇವತ್ತು ಬಂದು ತಮ್ಮ ವಿಚಾರವನ್ನು ತಮ್ಮ ಅನುಭವವನ್ನು ನಮ್ಮ ಕೂಡ ಹಂಚಿಕೊಂಡಾರ. ಮಾತಾಜಿಯವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ವತಿಯಿಂದ ನಂತ ಧನ್ಯವಾದಗಳನ್ನು ಹೇಳಿ